ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಂ ಅತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಶ್ರೀಶುಕ ಉವಾಚ ತತಃ ಪರ್ವಣ್ಯುಪಾವೃತ್ತೆ ಪ್ರಚಂಡಪಾಂಸುವರ್ಷಣಃ ಭೀಮೋ ವಾಯುರಭೂದ್ರಾಜನ್ ಪೂಜಗಂಧಶ್ಚ ಸರ್ವಶಃ. ಈ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಎಲ್ಲ ಋಷಿಗಳು ಬಲರಾಮನನ್ನು ಕೇಳಿಕೊಂಡರು. ಇಲ್ವಲ ಅಂತನ್ನುವ ಅಸುರನ ಮಗ ಬಲ್ವಲ ಅಂತ ಇದ್ದಾನೆ, ಅವನು ನಮಗೆ ವಿಪರೀತ ಕಾಡ್ತಾ ಇದ್ದಾನೆ. ಅವನ ಉಪದ್ರವನ್ನು ಪರಿಹರಿಸಿದರೆ ನಮಗೆ ನೆಮ್ಮದಿಯಾಗಿ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆ ಕಾರಣದಿಂದ ಬಲ್ವಲನನ್ನು ಕೊಲ್ಲಬೇಕು ಅಂತ ಎಲ್ಲ ಕೇಳಿದ್ರು. ಬಲರಾಮ ಆಯಿತು ಅಂತ ಹೇಳಿದ. ಹುಣ್ಣಿಮೆಯೋ ಅಮಾವಾಸ್ಯೆಯೋ ಬಂತು, ಎಲ್ಲ ಕಡೆ ಧೂಳು ಏಳಲಿಕ್ಕೆ ಶುರು ಆಯಿತು. ತಥೋ ಮೇಧ್ಯಮಯಂ ವರ್ಷಂ ಬಲ್ವಲೇನ ವಿನಿರ್ಮಿತಂ ಅಭವದ್ಯಜ್ಞಶಾಲಾಯಾಂ ಸೋಪ್ಯ ದೃಶ್ಯತ ಶೂಲಧೃಕ್. ಸಾಮಾನ್ಯ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಈ ಎರಡು ದಿನಗಳಲ್ಲಿ ಯಾಗ ಮಾಡ್ತಾರೆ. ದರ್ಶ ಪೌರ್ಣಮಾಸ ಯಾಗ ಅಂತ ಕೂಡ ಕರೀತಾರೆ. ಅದನ್ನು ಮಾಡಲಿಕ್ಕೆ ಅಂತ ಹೊರಟಾಗ ಅವನಿಗೆಲ್ಲೋ ಸುದ್ದಿ ತಿಳಿತು. ಬಲ್ವಲನಿಗೆ ಶೂಲವನ್ನು ಹಿಡಿದುಕೊಂಡು ಕೆಟ್ಟ ವಾಸನೆ ಬರುವ ಪದಾರ್ಥವನ್ನು ಹಿಡಿದುಕೊಂಡು ಬಂದ್ಬಿಟ್ಟ. ತಂ ವಿಲೋಕ್ಯ ಬೃಹತ್ಕಾಯಂ ಭಿನ್ನಾಂಜನ ಚಯೋಪಮಂ ತಪ್ತ ತಾಮ್ರ ಶಿಖಾಶ್ಮಶ್ರುತಂಷ್ಟ್ರೋಗ್ರ ಭೃಕುಟಿ ಮುಖಂ. ದೊಡ್ಡ ದೇಹ, ಭಿನ್ನಾಂಜನ ಚಯೋಪಮಂ, ಕಾಡಿಗೆಯಂತಹ ಒಂದು ಆಕಾರ, ಕಾಡಿಗೆಯ ಬೆಟ್ಟವೋ ಎಂಬಂತೆ ಇರುವ ಆಕಾರ, ಕೆಂಪಾಗಿರುವ ಜುಟ್ಟು, ಕೆಂಪಾಗಿರುವ ಗಡ್ಡ, ಕೆಂಪಾದ ಹಲ್ಲು, ಹೀಗೆ ಯಾವಾಗಲೂ ಗಂಟು ಹಾಕಿರುವ ಹುಬ್ಬು, ಇವುಗಳಿಂದ ಕೂಡಿಕೊಂಡು ಬಂದ. ಸಸ್ಮಾರ ಮುಸಲಂ ರಾಮ ಪರಸೈನ್ಯ ವಿಮರ್ದನಂ ಹಲಂಚ ದೈತ್ಯ ದಮನಂ ತೌ ತೂರ್ಣಮುಪತಸ್ಥತು. ಅವನನ್ನು ನೋಡಿ ಬಲರಾಮ ತನ್ನ ವನಕ್ಕೆ ನೇಗಿಲುಗಳನ್ನು ನೆನೆದನಂತೆ. ಕೂಡಲೇ ಅವುಗಳು ಅವನ ಬಳಿಗೆ ಬಂದವು. ತಮಾಕೃಷ್ಯ ಹಲಾಗ್ರೇಣ ಬಲ್ವಲಂ ಗಗನೇಚರಂ ಮುಸಲೇನಾಹ ನತ್ಕ್ರುದ್ಧ ಮೂರ್ಧ್ನಿ ಬ್ರಹ್ಮದೃಹಂ ಬಲಹ. ನೇಗಿಲಿನಿಂದ ಅವನನ್ನು ಎಳೆದು ತನ್ನ ವನಕೆಯಿಂದ ಅವನ ತಲೆಗೊಂದು ಕೊಟ್ಟ ಅಂತೆ. ಸೋಪತದ್ಬಲ ನಿರ್ಭಿಣ್ಣ ಲಲಾಟೋ ಸೃಕ್ ಸಮುತ್ಸೃಜನ್ ಮುಂಚನ್ನಾರ್ತಸ್ವರಂ ಶೈಲೋ ಯಥಾ ವಜ್ರಹತೋ ತುರಹ. ನೇಗಿಲಿನಿಂದ ಹಿಡಿದೆಳೆದು ತಲೆ ಮೇಲೆ ಕೊಟ್ಟಾಗ ಅವನ ತಲೆ ಒಡೆದು ಹೋಯಿತು, ಸತ್ತೇ ಹೋದ. ವೈಜಯಂತೀಂ ದದುರ್ಮಾಲಾಂ ವೈಜಯಂತೀಂ ದದುರ್ಮಾಲಾಂ ಶ್ರೀಧಾಮಾಂ ಪಂಕಜಾಂ ರಾಮಸ್ಯ ವಾಸಸಿ ದಿವ್ಯೇ ದಿವ್ಯಾನಿ ಆಭರಣಾನಿ ಚ. ವೈಜಯಂತೀಂ ದದುರ್ಮಾಲಾಂ. ಆಮೇಲೆ ಒಂದು ಉದ್ದವಾದ ವನಮಾಲೆಯನ್ನು ಬಲರಾಮನಿಗೆ ಎಲ್ಲರೂ ಕೂಡ ಇತ್ತರು. ಮುನಿಗಳು ಬಹಳ ಸಂತೋಷಪಟ್ಟರು.
ಅಭ್ಯಸಿಂಚನ್ ಮಹಾರ್ಹಾಭಿ ವೃತ್ರಘ್ನಂ ವಿಬುಧಾ ಯಥಾ. ಶ್ರೇಷ್ಠವಾದ ತೀರ್ಥದ ನೀರಿನಿಂದ ಅವನಿಗೆ ಅಭಿಷೇಕ ಮಾಡಿದರಂತೆ, ಒಳ್ಳೆಯ ವನಮಾಲೆಯನ್ನಿತ್ತರು. ಸ್ರೋತೇನ ಸರಯೂಂ ಪ್ರಾಯಾತ್ ಅಥ ತೈರಭ್ಯನುಜ್ಞಾತಃ ಕೌಶಿಕೀಮೇತ್ಯ ಬ್ರಾಹ್ಮಣೈಃ ಸ್ನಾತ್ವಾ ಸರೋವರಮಗಾದ್ಯತ ಸರಯುರಾಸ್ರವತ್. ಆಮೇಲೆ ಅವರ ಅನುಮತಿಯನ್ನು ಪಡೆದು ಕೌಶಿಕೀಂ ಏತ್ಯ ಬ್ರಾಹ್ಮಣರ ಜೊತೆಗೂಡಿ ತೀರ್ಥಯಾತ್ರೆಯನ್ನು ಮುಂದುವರಿಸಿ ಕೌಶಿಕಿ ನದಿಗೆ ಹೋದ ಅಂತೆ. ಕೌಶಿಕಿ ನದಿ ಅಂತಂದರೆ ಕೋಸಿ, ಇವತ್ತು ಕೋಸಿ ರಿವರ್ ಅಂತ ಕರೀತಾರೆ, ಅದರ ಸರಿಯಾದ ಉಚ್ಚಾರ ಕೌಶಿಕಿ ನದಿ ಅಂತ. ಆ ಕೌಶಿಕಿ ನದಿಗೆ ಹೋಗಿ ಅಲ್ಲಿ ತೀರ್ಥಕ್ರಿಯೆಗಳನ್ನೆಲ್ಲ ಮಾಡಿ ಸರೋವರ ಮಗಾತ್ ಮಾನಸ ಸರೋವರಕ್ಕೆ ಹೋದ ಅಂತೆ. ಯತಃ ಸರಯು ಆಸ್ರವತ್. ಅಯೋಧ್ಯೆಯಲ್ಲಿ ಸರಯು ಅಂತ ಒಂದು ನದಿ ಹರಿಯುತ್ತೆ. ಅದಕ್ಕೆ ಯಾಕೆ ಸರಯು ಅಂತ ಕರೀತಾರೆ ಅಂದರೆ ಸರಪ್ರವೃತ್ತ ಸರಯೂ, ಸರೋವರದಿಂದ ಹೊರಟ ನದಿ. ಎಲ್ಲ ನದಿಗಳ ಉಗಮ ಪರ್ವತ ಆದರೆ, ಎಲ್ಲ ನದಿಗಳು ಪಾರ್ವತಿ ಆದರೆ ಸರಯೂ ನದಿ ಮಾತ್ರ ಸರೋವರವನ್ನೇ ಉಗಮವಾಗಿ ಹೊಂದಿದೆ, ಉಗಮ ಸ್ಥಾನವಾಗಿ ಹೊಂದಿದೆ. ಅದಕ್ಕೆ ಸರಯೂ ಅಂತ ಕರೀತಾರೆ. ಸ್ರೋತೇನ ತರಯೂಂ ಪ್ರಾಯಾತ್ ಪ್ರಯಾಗಮುಪಗಮ್ಯತಃ ಸ್ನಾತ್ವಾ ತಂತರ್ಪ್ಯ ದೇವಾದೀನ್ ಜಗಾಮ ಪುಲಹಾಶ್ರಮಂ. ಆಮೇಲೆ ಸರಯೂ ನದಿಗೆ ಹೋದ. ಸರಯೂ ನದಿಗೆ ಹೋಗಿ ಮತ್ತೆ ಪ್ರಯಾಗಕ್ಕೆ ಬಂದು ಸ್ನಾತ್ವಾ ಸಂತರ್ಪ್ಯ ದೇವಾದೀನ್, ಅಲ್ಲಿ ದೇವತಾ ತರ್ಪಣವನ್ನೆಲ್ಲ ಕೊಟ್ಟು ಪುಲಹಾಶ್ರಮಕ್ಕೆ ಹೋದ ಅಂತೆ. ಗೋಮತೀಂ ಗಂಡಕೀಂ ಸ್ನಾತ್ವಾ ವಿಪಾಶಾಂ ಶೋಣಮಾಪ್ಲುತಃ ಗಯಾಂ ಗತ್ವಾ ಪಿತೃನಿಷ್ಟ್ವಾ ಗಂಗಾತಾಗರ ಸಂಗಮಂ. ಆಮೇಲೆ ಗೋಮತಿ ಅಲ್ಲಿಗೆ ಹೋಗಿ ಗಂಡಕಿಗೆ ಹೋಗಿ ಗಂಡಕಿಯಲ್ಲಿ ಸ್ನಾನ ಮಾಡಿ, ಆಮೇಲೆ ವಿಪಾಶಾ ನದಿ, ವಿಪಾಶಾ ಅಂತ ಯಾವುದನ್ನು ಕರೀತಾರೆ, ಆ ವಿಪಾಶಾ ನದಿಯಲ್ಲಿ ಸ್ನಾನ ಮಾಡಿ, ಶೋಣ ನದದಲ್ಲಿ ಸ್ನಾನ ಮಾಡಿ, ಅಲ್ಲಿಂದ ಗಯೆಗೆ ಬಂದು ಪಿತೃದೇವತೆಗಳನ್ನು ಅರ್ಚಿಸಿ ಪ್ರಯಾಗಕ್ಕೆ ಬಂದ ಅಂತೆ. ಉಪಸ್ಪೃಶ್ಯ ಮಹೇಂದ್ರಾದ್ರೌ ರಾಮಂ ದೃಷ್ಟ್ವಾಭಿವಾದ್ಯತಂ ಸಪ್ತ ಗೋದಾವರೀಂ ವೇಣೀಂ ಪಂಪಾಂ ಭೀಮರಥೀಂ ತಥಾ. ಆಮೇಲೆ ಮಹೇಂದ್ರ ಪರ್ವತಕ್ಕೆ ಬಂದು ಪರಶುರಾಮನನ್ನು ನೋಡಿ ನಮಸ್ಕರಿಸಿ ಗೋದಾವರಿ ನದಿ ಇದ್ದ ಕಡೆಗೆ ಬಂದಂತೆ. ಆಮೇಲೆ ಅಲ್ಲಿಂದ ಪಂಪಾ ನದಿ, ಭೀಮರಥಿ ನದಿ, ಸ್ಕಂದಂ ದೃಷ್ಟ್ವಾ ಯಯೌ ರಾಮಃ ಶ್ರೀಶೈಲಂ ಗಿರಿಶಾಲಯಂ ದ್ರಮಿಳೇಶು ಮಹಾಪುಣ್ಯಂ ದೃಷ್ಟ್ವಾದ್ರಿಂ ವೆಂಕಟಂ ಪ್ರಭು. ಅಲ್ಲಿ ಸ್ಕಂದನನ್ನು ನೋಡಿ ಆಮೇಲೆ ಶ್ರೀಶೈಲಕ್ಕೆ ಬಂದು ಸದಾಶಿವನನ್ನು ನೋಡಿಕೊಂಡು ದ್ರಮಿಳೇಶು ಮಹಾಪುಣ್ಯಂ, ಅದು ದ್ರವಿಡ ದೇಶದಲ್ಲಿ ಇದ್ದದ್ದು. ಆಮೇಲೆ ಅದ್ರಿಂ ವೆಂಕಟಂ, ವೆಂಕಟ ಪರ್ವತಕ್ಕೆ ಬಂದ. ಅದು ತಿರುಪತಿ. ತಿರುಪತಿ ಕ್ಷೇತ್ರ ಪ್ರಾಚೀನ, ಕಲ್ಯಾಣದ ಕಥೆ ಅರ್ವಾಚೀನ ಅಂತಷ್ಟೇ ನಾನು ಹೇಳ್ತಾ ಇದ್ದದ್ದು. ಯಾಕೆಂದರೆ 5ನೇ ಸ್ಕಂಧದಲ್ಲಿಯೂ ಕೂಡ ಅದುಂಟು. ಕಾಮಕೋಷ್ಠೀಂ ಪುರೀಂ ಕಾಂಚೀಂ ಕಾವೇರೀಂ ಚ ಸರಿದ್ವರಾಂ ಶ್ರೀರಂಗಾಕ್ಷಂ ಮಹಾಪುಣ್ಯಂ ಯತ್ರ ಸನ್ನಿಹಿತೋ ಹರಿಹಿ. ಆಮೇಲೆ ಕಾಮಕೋಟಿ, ಕಂಚಿ, ಕಾವೇರಿ, ಆ ಕಾವೇರಿಯ ತೀರದಲ್ಲಿ ಇರುವ ಶ್ರೀರಂಗ ಕ್ಷೇತ್ರ, ಅಲ್ಲಿಗೆ ಬಂದು ಬಲರಾಮ ತನ್ನ ಕ್ರಿಯೆಗಳನ್ನೆಲ್ಲ ಮಾಡಿದ. ಋಷಭಾದ್ರಿಂ ಹರೇ ಕ್ಷೇತ್ರಂ ದಕ್ಷಿಣಾಂ ಮಧುರಾಂ ತಥಾ ಸಮುದ್ರ ಸೇತು ಮಗಮತ್ ಮಹಾಪಾತಕನಾಶನಂ. ಋಷಭಾದ್ರಿ ಅಂದರೆ ಈಗಿನ ಕೊಲ್ಲೂರಿನ ಆಸುಪಾಸಿನಲ್ಲಿರುವ ಒಂದು ಬೆಟ್ಟ. ಆ ಋಷಭಾದ್ರಿಗೆ ಬಂದು ಮಧುರೆಗೆ ಬಂದು ಸಮುದ್ರ ಸೇತು ಮಗಮತ್ ರಾಮೇಶ್ವರಕ್ಕೆ ಬಂದ ಅಂತೆ.
ತತ್ರಾಯುತಮದಾಧ್ಯೇನು ಬ್ರಾಹ್ಮಣೇಭ್ಯೋ ಹಲಾಯುಧ ಕೃತಮಾಲಾಂ ತಾಮ್ರಪರ್ಣೀಂ ಮಲಯಂಚಕುಲಾಚಲಂ. ಆ ರಾಮೇಶ್ವರದಲ್ಲಿ 10,000 ಹಸುಗಳನ್ನು ಬ್ರಾಹ್ಮಣರಿಗೆ ದಾನವಾಗಿತ್ತು. ತಾಮ್ರಪರ್ಣಿ ನದಿಗೆ ಬಂದು ಆಮೇಲೆ ಮಲಯ ಪರ್ವತಕ್ಕೆ ಬಂದ ಅಂತೆ. ಮಲೈ ಮಾದೇಶ್ವರ ಆ ಬೆಲ್ಟು ಮಲಯ ಪರ್ವತ ಅಂತ. ತತ್ರಾಗಸ್ತ್ಯಂ ಸಮಾಸೀನಂ ನಮಸ್ಕೃತ್ಯ ಅಭಿವಾದ್ಯ ಚ ಯೋಜಿತಸ್ತೇನ ಚಾಶಿರ್ಭಿಃ ಅನುಜ್ಞಾತೋ ಗತೋರ್ಣವಂ. ಅಲ್ಲಿರುವ ಅಗಸ್ತ್ಯರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಸಮುದ್ರದ ಕಡೆಗೆ ತೆರಳಿದ. ದಕ್ಷಿಣಂ ತತ್ರ ಕನ್ಯಾಖ್ಯಾಂ ದುರ್ಗಾಂ ದೇವೀಂ ದದರಚತಃ ತತಃ ಫಾಲ್ಗುಣಮಾಸಾದ್ಯ ಪಂಚಾಪ್ಸರಸಮುತ್ತಮಂ. ಆಮೇಲೆ ಕನ್ಯಾಕುಮಾರಿಗೆ ಬಂದ. ಕನ್ಯಾ ಅಂತ ಹೇಳಿದ್ರೆ ದುರ್ಗೆಯನ್ನು ಕನ್ಯಾ ಅಂತ ಕರೀತಾರೆ. ಅಲ್ಲಿ ಪಂಚಾಪ್ಸರಸ್ ತೀರ್ಥ ಅಂತ ಇದೆ. ಅರ್ಜುನ ಮೊಸಳೆಯ ರೂಪದಲ್ಲಿರುವ 5 ಜನ ಅಪ್ಸರೆಯರನ್ನು ಉದ್ಧಾರ ಮಾಡಿದ ಜಾಗ. ಅದಕ್ಕೆ ಕುಮಾರಿಕಾ ತೀರ್ಥ ಅಂತ ಹೇಳಿ ಅವೆರಡು ಸೇರಿಸಿ ಕನ್ಯಾಕುಮಾರಿ ಅಂತ ಹೇಳಿಬಿಡ್ತೇವೆ. ಕನ್ಯಾ ಅಂತಂದರೆ ಮದುವೆಯಾಗದವಳು ಅಂತ ಏನು ಅರ್ಥ ಇದೆ, ಅದು ಇತ್ತೀಚೆಗೆ ಬಂದದ್ದು. ಕನಿ ದೀಪ್ತವು ಅಂತ ಧಾತು, ಹೊಳೆಯುವವಳು ಅಂತ. ಆ ಹೊಳಹು ಅಂತನ್ನೋದು ಮದುವೆಗಿಂತ ಮುಂಚೆ ಇರುತ್ತೆ. ಆದ್ದರಿಂದಾಗಿ ಕನ್ಯಾ ಅಂತ ಹೇಳಿ ಆ ರೀತಿ ಕರೆಯೋದೇ ವಿನಃ ಕನ್ಯಾ ಅಂತ ಹೇಳಿದ್ರೆ ಮದುವೆಯಾಗದ ಹುಡುಗಿ ಅಂತ ಅಲ್ಲ. ಹೊಳೆಯುವ ಯಾವುದೇ ಕನ್ಯೆ, ಹೊಳೆಯುವ ಯಾವುದೇ ಹುಡುಗಿ ಕನ್ಯೆ, ಅಥವಾ ಯಾವುದೇ ಹೆಂಗಸು ಕನ್ಯೆ. ವಿಷ್ಣು ಸನ್ನಿಹಿತೋ ಯತ್ರ ಸ್ನಾತ್ವಾ ಸ್ಪರ್ಶದ್ಗವಾಯುತಂ ಸ್ಯಾನಂದೂರಂ ಹರೇ ಸ್ಥಾನಂ ಯತ್ರ ಸನ್ನಿಹಿತೋ ಹರಿಹಿ. ಆಮೇಲೆ ರಾಮೇಶ್ವರದಿಂದ ಕನ್ಯಾಕುಮಾರಿಗೆ ಬಂದು ಕನ್ಯಾಕುಮಾರಿಯಿಂದ ಇವತ್ತಿನ ತಿರುವನಂತಪುರಕ್ಕೆ ಬಂದ. ಈ ತಿರುವನಂತಪುರ ಏನಿದೆ ಕೇರಳದ ರಾಜಧಾನಿ, ಅವತ್ತಿನ ಕಾಲದಲ್ಲಿ ಸ್ಯಾನಂದೂರ ಅಂತ ಕರೀತಾ ಇದ್ರು. ಆ ಸ್ಯಾನಂದೂರಕ್ಕೆ ಬಂದ ಅಂತೆ ಅನಂತ ಪದ್ಮನಾಭನನ್ನು ಕಂಡು 10,000 ಗೋವುಗಳನ್ನು ದಾನ ಮಾಡಿದ ಅಂತೆ. ತಥೋತಿ ಊರಜ್ಜ ಭಗವಾನ್ ಕೇರಳಾದೀನ್ ಸ್ತ್ರೀಗರ್ತಕಾನ್ ಗೋಕರ್ಣಾಕ್ಷಂ ಶಿವಕ್ಷೇತ್ರಂ ಸಾನ್ನಿಧ್ಯಂ ಯತ್ರ ಧೂರ್ಜಟೇ. ಆಮೇಲೆ ಕೇರಳದ ಮೂಲಕವಾಗಿ ತ್ರಿಗರ್ತಕ್ಕೆ ತೆರಳಿ ತ್ರಿಗರ್ತದಿಂದ ಮತ್ತೆ ಗೋಕರ್ಣಕ್ಕೆ ಬಂದ ಅಂತೆ. ತತ್ರ ದ್ವೈಪಾಯನಂ ದೃಷ್ಟ್ವಾ ಶೂರ್ಪಾಕಾರಮಗಾದ್ಬಲಃ ತಾಪೀಂ ಪಯೋಷ್ಣೀಂ ನಿರ್ವಿಂಧ್ಯಾಂ ಉಪಸ್ಪೃಶ್ಯಾಥ ದಂಡಕಂ. ಅಲ್ಲಿ ವೇದವ್ಯಾಸರನ್ನು ನೋಡಿ ಆಮೇಲೆ ತಾಪಿ ನದಿ, ಪಯೋಷ್ಣಿ ಇಲ್ಲಿ ಎಲ್ಲ ದಾಟಿಕೊಂಡು ರೇವಾ ಅಂತನ್ನುವ ಜಾಗಕ್ಕೆ ಬಂದ. ಯತ್ರ ಮಾಹಿಷ್ಮತಿ ಪುರಿ, ಮಾಹಿಷ್ಮತಿ ಅಂತನ್ನುವ ಊರು. ಅನುತೀರ್ಥಮುಪಸ್ಪೃಶ್ಯ ಪ್ರಭಾಸಂ ಪುನರಾಗಮತ್. ಅಲ್ಲಿಂದ ಮತ್ತೆ ಪ್ರಭಾಸಕ್ಕೆ ಬಂದ. ಶ್ರುತ್ವಾ ದ್ವಿಜೈಸ್ತು ಕಥಿತಂ ಕುರು ಪಾಂಡವ ತಂಜುಗಂ ಸರ್ವರಾಜನ್ಯ ನಿಧನಂ ಭಾರಮೇತದ್ ಹೃತಂ ಭುವಃ. ಅಷ್ಟು ಹೊತ್ತಿಗೆ ಬ್ರಾಹ್ಮಣರು ಹೇಳಿದರು, ನಿನ್ನ 2 ಶಿಷ್ಯರು ಗದಾಯುದ್ಧ ಮಾಡಲಿಕ್ಕೆ ತೊಡಗಿದ್ದಾರೆ. ಕುರುಕ್ಷೇತ್ರ ಯುದ್ಧ 18 ದಿವಸದವರೆಗೆ ನಡೆಯಿತು. ಇವತ್ತು 18ನೇ ದಿವಸ. ಈ 18ನೆಯ ದಿವಸ ನಿನ್ನ ಶಿಷ್ಯರಾದ ಭೀಮ ಹಾಗೂ ದುರ್ಯೋಧನರ ಯುದ್ಧ ನಡೀತಾ ಇದೆ. ಅಲ್ಲಿಗೆ ನೀನು ಹೋಗಬೇಕು. 17 ದಿವಸದಲ್ಲಿ ಭಾರತದಲ್ಲಿರುವ ಪ್ರಮುಖ ರಾಜರೆಲ್ಲ ನಾಶ ಆಗಿ ಹೋದರು ಅಂತ ಹೇಳೋದು. ಸಭೀಮ ದುರ್ಯೋಧನಯೋ ಗದಾಭ್ಯಾಂ ಯುದ್ಧತೋರಣಂ ವಾರಯಿಷ್ಯನ್ ವಿಶಸನಂ ಜಗಾಮ ಯದುನಂದನಃ. ಆದರೆ ಬಲರಾಮನಿಗೆ ಆ ತರಹ ಯುದ್ಧ ಆಗೋದಿಷ್ಟ ಇರಲಿಲ್ಲ. ಇವರಿಬ್ಬರಾದರೂ ಉಳಿಬೇಕು, ದುರ್ಯೋಧನ ಮತ್ತು ಭೀಮಸೇನ ಉಳಿಬೇಕು. ಭೀಮಸೇನ ಅವನು ಉಳಿದೇ ಇರ್ತಾನೆ.
ದುರ್ಯೋಧನ ಉಳಿಬೇಕು ಅಂತ ಬಯಕೆಯಾಗಿ ಓಡಿದ ಅಂತೆ ಕುರುಕ್ಷೇತ್ರಕ್ಕೆ. ಯುಧಿಷ್ಠಿರಸ್ತು ತಂ ದೃಷ್ಟ್ವಾ ಯಮೌ ಕೃಷ್ಣಾರ್ಜುನಾವಪಿ ಅಭಿವಂದ್ಯಾಭವನಸ್ತೂಷ್ಣೀಂ ಕಿಂ ವಿವಕ್ಷುರಿಹಾಗತಃ. ಯುಧಿಷ್ಠಿರ ಬಲರಾಮನನ್ನು ನೋಡಿದ ಕೂಡಲೇ ನಮಸ್ಕಾರ ಮಾಡಿ ಕೇಳಿದ ಅಂತೆ, ಏನನ್ನ ಹೇಳಬೇಕು ಅಂತ ಇಲ್ಲಿ ಬಂದಿದ್ದೀರಾ, ಅದನ್ನು ದಯವಿಟ್ಟು ಹೇಳಿ ಅಂತ. ಗದಾಪಾಣಿ ಉಭೌ ದೃಷ್ಟ್ವಾ ಸಂರಬ್ಧೌ ವಿಜಯೈಜಿಣೌ ಮಂಡಲಾನಿ ವಿಚಿತ್ರಾಣಿ ಚರಂತಾವಿದಮಬ್ರವೀತ್. ಬಲರಾಮ ಏನು ಮಾತಾಡಲಿಲ್ಲ. ಇವ್ರ ಹತ್ರ ಏನು ಮಾತಾಡೋದು? ಅವ್ರ ಕಡೆ ನೋಡಿದ. ಭೀಮ ಹಾಗೂ ದುರ್ಯೋಧನ ಗದೆಗಳನ್ನು ಹಿಡಿದು ನಿಂತಿದ್ದಾರೆ. ಏನು ಮಾಡೋದು? ಹೇಳಿದ ಅಂತೆ, ಯುವಾಂ ತುಲ್ಯ ಬಲೌ ವೀರೌ ಹೇ ರಾಜನ್ ಹೇ ವೃಕೋದರ ಏಕಂ ಪ್ರಾಣಾಧಿಕಂ ಮನ್ಯ ಉತೈಕಂ ಶಿಕ್ಷಯಾಧಿಕಂ. ಬಲರಾಮ ಹೇಳಿದ, ನೀವಿಬ್ಬರು ಗದೆ ಹಿಡ್ಕೊಂಡು ನಿಂತಿದ್ದೀರಾ. ಒಬ್ಬ ಪ್ರಾಣಕ್ಕಿಂತ ಮಿಗಿಲು, ಇನ್ನೊಬ್ಬ ಪ್ರಾಕ್ಟೀಸಿನಲ್ಲಿ ಮಿಗಿಲು. ಪ್ರಾಕ್ಟೀಸಿನಲ್ಲಿ ಮಿಗಿಲು ಯಾರು ಅಂತಂದರೆ ದುರ್ಯೋಧನ. ನಿರಂತರ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಗದಾಯುದ್ಧದ್ದು. ವನವಾಸ ಇಡೀ ಸುಮಾರು 4-5 ಗಂಟೆ, ಅಂದರೆ ಪಾಂಡವರು ವನವಾಸದಲ್ಲಿದ್ದಾಗ ಇವನ್ ರಾಜ್ಯದಲ್ಲಿದ್ದ ತಾನೇ. ಭೀಮಸೇನ ಅಂತ ಹೇಳಿ ಒಂದು ಉಕ್ಕಿನ ಪ್ರತಿಮೆಯನ್ನು ಇಟ್ಟು ನಿರಂತರ ಪ್ರಾಕ್ಟೀಸು. ಭೀಮ ಹೀಗೆ ಹೊಡೆದ್ರೆ ನಾನು ಹೀಗೆ ಹೊಡಿಬೇಕು, ಭೀಮ ಈ ರೀತಿ ಹೊಡೆದ್ರೆ ನಾನು ಈ ರೀತಿ ಹೊಡಿಬೇಕು ಅಂತ. ಈ ಒಂದು ಈಗಿನ ಕ್ರಿಕೆಟ್ ಆಟದಲ್ಲಿ ನೋಕಿಂಗ್ ಅಂತ ಒಂದು ಉಂಟು. ಬಾಲನ್ನು ಕಟ್ಟಿ ನಾವೇ ಎಸೆಯೋದು. ಅದು ಪುಟ್ಟಿದ್ದು ನಮ್ಮೆಡೆಗೆ ಬಂದಾಗ ನಾವು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡೋದು. ಅಥವಾ ಬಾಕ್ಸಿಂಗಿನಲ್ಲಿಯೂ ಕೂಡ ಅದುಂಟು. ಒಂದು ಮರಳ ಚೀಲವನ್ನು ಕಟ್ಟಿ ನಾವೇ ಪ್ರಾಕ್ಟೀಸ್ ಮಾಡೋದು. ಅವನು ಈ ರೀತಿ ಹೊಡೆದ್ರೆ ಈ ರೀತಿ ಹೊಡಿಬೇಕು, ಈ ರೀತಿ ಹೊಡಿಬೇಕು ಅಂತ. ಆ ರೀತಿ ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದವ ದುರ್ಯೋಧನ. ಅದಕ್ಕೆ ಉತೈಕಂ ಶಿಕ್ಷಯಾಧಿಕಂ ಅಂದ. ಪ್ರಾಣಾಧಿಕ ಯಾರು ಅಂತಂದರೆ ಭೀಮಸೇನ. ಭೀಮಸೇನನ ಮೇಲೆ ಪ್ರೀತಿ ಇತ್ತು, ಆದರೆ ಅದು ಅಭಿವ್ಯಕ್ತ ಆಗ್ತಾ ಇರಲಿಲ್ಲ ಅವಾಗವಾಗ ಅಷ್ಟೇ. ಅದರಿಂದಾಗಿ ಅವನು ಹೇಳಿದ, ಇಬ್ಬರೂ ನನಗೆ ಪ್ರಾಣ ಸಮರಾದ ಶಿಷ್ಯರು. ತಸ್ಮಾದೇಕತರಸ್ಯೇಹ ಯುವಯೋಸ್ತಮವೀರ್ಯಯೋ ನ ಲಕ್ಷ್ಯತೆ ಜಯೋನ್ಯೋ ವಾ ವಿರಮತ್ವಫಲೋ ರಣಃ. ಅದರಿಂದಾಗಿ ಯಾಕೆ ಯುದ್ಧ ಮಾಡ್ತೀರಾ? ಇಬ್ಬರು ಸಮಾನರು. ಈ ಯುದ್ಧದಿಂದ ಏನು ಪ್ರಯೋಜನ? ಇಬ್ಬರು ಸೋಲಲ್ಲ, ಇಬ್ಬರು ಗೆಲ್ಲಲ್ಲ. ಯಾಕೆ ಯುದ್ಧ ಮಾಡ್ತೀರಾ ಅಂತ ಹಾಗೆ ಯುದ್ಧವನ್ನು ತಡೀಲಿಕ್ಕೆ ಪ್ರಯತ್ನ ಪಟ್ಟ ಅಂತೆ. ಹೇಗೆಲ್ಲ ಇರುತ್ತೆ, ಒಂದು ಯುದ್ಧವನ್ನು ನಿಲ್ಲಿಸಬೇಕು ಅಂದರೆ ಏನೇನೋ ತರ್ಕ ಮಾಡ್ತಾರೆ. ಯಾಕಿಬ್ಬರು ಜಗಳ ಆಡ್ತೀರಾ? ನೀವು ಕಳ್ಕೊತೀರಾ, ನೀವು ಕಳ್ಕೊತೀರಾ. ಇಬ್ಬರೂ ಸುಖವಾಗಿರಬೇಕು ಅಂತಂದರೆ ಯುದ್ಧರಂಗವನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕು ಅಂತ ಮಧ್ಯಸ್ಥ ದಾರಿಯಲ್ಲಿ ಒಬ್ಬ ಬರ್ತಾನೆ. ಆ ರೀತಿ ಇಲ್ಲಿಯೂ ಕೂಡ ಹೇಳಿದರು. ನತದ್ವಾಕ್ಯಂ ಜಗ್ರಹತು ಬದ್ಧವೈರೌ ನೃಪಾರ್ಥವತ್ ಅನುಸ್ಮರಂತಾವನ್ಯೋನ್ಯಂ ದುರುಕ್ತಂ ದುಷ್ಕೃತಾನಿ ಚ. ಆದರೆ ಅವರಿಬ್ಬರು ಸುಮ್ಮನೆ ಇರಬೇಕಲ್ಲ, ಇಬ್ಬರಲ್ಲಿ ಒಬ್ಬರು ಸುಮ್ಮನಾಗಿದ್ದರೂ ನಡೀತಿತ್ತು. ಇಬ್ಬರೂ ಕೂಡ ಆ ಮಾತನ್ನು ಸ್ವೀಕರಿಸಲಿಲ್ಲ. ಪರಸ್ಪರ ಅವನು ಹೀಗೆ ಮಾಡಿದ್ದಾನೆ ಅಂತ ಇವನು ಹೀಗೆ ಮಾಡಿದ್ದಾನೆ ಅಂತ ಅವನು. ದುರುತ್ತಮ್ ದುಷ್ಕೃತಾನಿ ಚ. ಅವನವತ್ತು ಆ ರೀತಿ ಮಾತನಾಡದ, ಅವನು ಆ ರೀತಿ ಮಾಡ್ದ ಅಂತ ಇಬ್ಬರಿಗೂ ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಇಷ್ಟಿಷ್ಟುದ್ದ ಕಾರಣ ಇತ್ತು. ಯಾವುದೇ ಇಬ್ಬರು ಬಂಧುಗಳು, ಯಾವುದೇ ಇಬ್ಬರು ಮಾತನಾಡಬೇಕಾದ್ರೆ ಎಣೇ ಇರಲ್ಲ. ಇವ್ರು ಮಾಡಿದ್ರು ಅಂತ ಅವ್ರು ಹೇಳ್ತಾ ಇರ್ತಾರೆ, ಅವ್ರು ಮಾಡಿದ್ರು ಅಂತ ಇವ್ರು. ಎರಡೂ ಕೂಡ ಕೊನೆಯಾಗೋದಿಲ್ಲ. ಇಷ್ಟು ನೋಡಿ ಇಷ್ಟು ಮಾಡಿದ್ರು ಅಂತ ಇವರು ಲಿಸ್ಟ್ ಕೊಡ್ತಾರೆ, ಮತ್ತು ಅವ್ರು ಮಾಡಲಿಲ್ವಾ ಅಂತ ಅವರು ಲಿಸ್ಟ್ ಕೊಡ್ತಾರೆ. ಎರಡೂ ಮುಗಿಯೋವಂಥದ್ದಲ್ಲ, ಚಿಕ್ಕದೇ ಮುಗಿಯಲ್ಲ. ಅವತ್ತು ನನಗೆ ಚೇರ್ ಕೊಡಲಿಲ್ಲ ಅಥವಾ ಒಂದು ಕಾಲು ಸೊಟ್ಟಗಿರೋ ಚೇರ್ ಕೊಟ್ಬಿಟ್ಟ ಅನ್ನೋದರಿಂದ ಹಿಡಿದು ಚಿಕ್ಕದೆಲ್ಲ ನೆನಪಲ್ಲಿ ಇಟ್ಕೊಂಡಿರ್ತಾರೆ ಜನ. ಅಂಥದ್ದು ಇವರಿಗೆ ಎಂಥ ದೊಡ್ಡದಿತ್ತು, ಮರಿಲಿಕ್ಕೇ ಸಾಧ್ಯವಾಗದ ಸಮಸ್ಯೆಗಳೆಲ್ಲ ಇದ್ದವು. ಅದನ್ನೆಲ್ಲ ನೆನಪಿಸ್ಕೊಂಡು ನಾವು ಯುದ್ಧದಿಂದ ವಿರಮಿಸುವುದಿಲ್ಲ ಅಂತಂದರು.
ದಿಷ್ಟಂ ತದನು ಮನ್ವಾನೋ ರಾಮೋದ್ವಾರವತೀಂ ಯಯೌ ಉಗ್ರತೇನಾದಿಭಿಪ್ರೀತೈ ಜ್ಞಾತಿಭಿ ಸಮುಪಾಗತಃ. ಇನ್ನೇನು ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಬಲರಾಮ ದ್ವಾರಕೆಗೆ ಹೋದ. ಇಲ್ಲಿ ಯುದ್ಧ ನಡೀತು. ವಸ್ತುತಃ ಭಾಗವತದಲ್ಲಿ ಈ ತರಹದ ಕಥೆಯನ್ನು ಸ್ಕಿಪ್ ಮಾಡಿ ಹೇಳಿದ್ದು. ಅವನು ಯುದ್ಧ ಆಗುವವರೆಗೂ ಇದ್ದ, ದುರ್ಯೋಧನನ ತೊಡೆ ಮುರಿದದ್ದನ್ನು ನೋಡಿದ, ಭೀಮಸೇನನನ್ನು ಕೊಲ್ಲಲಿಕ್ಕೆ ಅಂತ ಬಂದ. ಬಲರಾಮ ಏನು ತಪ್ಪು ತಿಳುವಳಿಕೆಯಿಂದ ವಾದ ಮಾಡಿದ ಅದನ್ನು ಕೃಷ್ಣ ಖಂಡಿಸಿದ, ಆಮೇಲೆ ಹೋಗಿದ್ದು. ಆದರೆ ಭಾಗವತದಲ್ಲಿ ಅದನ್ನು ಹೇಳೋ ಉದ್ದೇಶ ಅಲ್ಲ. ಅವರಿಗೆ ಬೇರೆ ತೀರ್ಥಕ್ಷೇತ್ರ ಯಾತ್ರೆ ಏನು ಮಾಡಿದ ಅನ್ನೋದು ಉದ್ದೇಶ. ಅದಕ್ಕೆ ಆ ಕಥೆಯನ್ನು ಉಕ್ಷಣದ ಸ್ಟೈಲ್ನಲ್ಲಿ ಹೇಳೋದು. ದಿಷ್ಟಂ ತದನು ಮನ್ವಾನ, ದೇವರಿಚ್ಛೆ ಅವರಿಬ್ಬರಿಗೂ ಯುದ್ಧ ಆಗಬೇಕು ಅಂತ ಇದೆ ಅಂತ ಬಲರಾಮ ದ್ವಾರಕೆಗೆ ಹೋದ. ಈ ದೃಗ್ವಿಧಾನ್ಯ ಸಂಖ್ಯಾನಿ ಬಲಸ್ಯ ಬಲಶಾಳಿನಃ ಅನಂತಸ್ಯಾಪ್ರಮೇಯಸ್ಯ ಕರ್ಮಾಣ್ಯದ್ಭುತ ಕರ್ಮಣಃ ಶೃಣ್ವನ್ ಗೃಣಂಶ್ಚ ತದ್ಭಕ್ತ್ಯ ವಿಷ್ಣೋಸ್ತದಯಿತೋ ಭವೇತ್. ಈ ರೀತಿಯಾಗಿರುವ ಬಲರಾಮನ ಚರಿತ್ರೆಯನ್ನು ಚಿಂತನೆ ಮಾಡ್ತಾ ಇದ್ದರೆ ದೇವರಿಗೆ ಪ್ರೀತಿಪಾತ್ರ ಆಗ್ತಾನೆ ಭಕ್ತ. ಬಲರಾಮನನ್ನು ಚಿಂತನೆ ಮಾಡಿದ್ರೆ ನಾರಾಯಣನಿಗೆ ಪ್ರೀತಿಪಾತ್ರ ಆಗ್ತಾನೆ. ನೋಡಿ, ಕೃಷ್ಣನ ಕಥೆಯನ್ನು ಕೇಳಬೇಕಾದ್ರೆ ಕೃಷ್ಣನಿಗೆ ಪ್ರೀತಿಪಾತ್ರ ಆಗ್ತಾನೆ ಅಂತ ಹೇಳ್ತಾ ಇದ್ರು. ಬಲರಾಮನ ಕಥೆಯನ್ನು ಕೇಳಿದ್ರೆ ಕೃಷ್ಣ ಪ್ರೀತನಾಗ್ತಾನೆ ಅಂತ. ಯಾಕೆಂದರೆ ಅವನು ಭಕ್ತ. ಭಕ್ತನ ಮಹಿಮೆಯನ್ನು ಅನುಸಂಧಾನ ಮಾಡಿದಾಗ ದೇವರಿಗೆ ಖುಷಿ ಆಗ್ತದೆ ಅಂತ ಇದರ ಅಭಿಪ್ರಾಯ. ಇಲ್ಲಿಗೆ ಭಾಗವತ ದಶಮಸ್ಕಂಧದಲ್ಲಿ 97ನೆಯ ಅಧ್ಯಾಯದ ಮುಗಿತಾಯ. ಭಗವಾನಪಿ ಗೋವಿಂದ ಸಾಧಯಿತ್ವಾ ಸ್ವವಾಂಛಿತಂ ಸುಯೋಧನೆ ಮಹಾಬಾಹು ನಿಹತೆ ಗದಯಾರಣೆ. ಇತ್ತ ಶ್ರೀಕೃಷ್ಣ ತನ್ನ ಬಯಕೆ ಏನಿದೆ, ದುರ್ಯೋಧನ ತೊಡೆ ಮುರಿದು ಬೀಳಬೇಕು ಅನ್ನೋದು, ಅದನ್ನು ಸಾಧಿಸಿ ವಿಸೃಜ್ಯಾಯೋಧನಂ ಶೂನ್ಯಂ ಪ್ರಯಾತು ಉಪಚಕ್ರಮೇ. ಯುದ್ಧ ಭೂಮಿಯೆಲ್ಲ ಬರಿದಾಗಿ ಹೋಗಿದೆ, ಲಕ್ಷಾಂತರ ಜನ ಸತ್ತಿದ್ದಾರೆ, ಯಾರೂ ಬದುಕಿಲ್ಲ. ಅಂತಹ ಒಂದು ಯುದ್ಧ ಭೂಮಿಯಿಂದ ದೇವರು ತೆರಳಿದ. ಕೃಪಶ್ಚ ಕೃತವರ್ಮಾ ಚ ದ್ರೌಣಿಶ್ಚ ರಥಿನಾಂವರ ಅವಶಿಷ್ಟ ಮಹಾತ್ಮಾನಃ ಸುಯೋಧನ ಬಲೇತ್ರಯ. ಎಷ್ಟು ಜನ ಉಳಿದಿದ್ರು? ದುರ್ಯೋಧನನ ಪಕ್ಷದಲ್ಲಿ 3 ಜನ ಉಳಿದರು. ಕೃಪ, ಕೃತವರ್ಮ, ಅಶ್ವತ್ಥಾಮ. ಪಂಚಪಾಂಡು ಸುತಾವೀರ ಸಾತ್ಯಕಿಶ್ಚ ಮಹಾಬಲಃ ವೈಶ್ಯಾಪುತ್ರೋ ಯುಯುತ್ಸುಶ್ಚ ಶಿಷ್ಟ ಕೃಷ್ಣ ಪುರೋಗಮಃ. ಪಾಂಡವರ ಕಡೆಯಲ್ಲಿ ಪಂಚಪಾಂಡವರು ಉಳಿದಿದ್ದರು. ಸಾತ್ಯಕಿ, ಯುಯುತ್ಸು ಮತ್ತು ಕೃಷ್ಣ, ಇಷ್ಟು ಜನ ಉಳಿದಿದ್ದು. ತಾನ್ ಪುರಸ್ಕೃತ್ಯ ಗೋವಿಂದೋ ಮುನಿವೃದ್ಧ ಸಮನ್ವಿತ ಜಗಾಮಹಾಸ್ತಿನಪುರಂ ಧೃತರಾಷ್ಟ್ರಂ ಪ್ರಸಾದಿತು. ಪಾಂಡವರನ್ನು ನಂತರ ಬನ್ನಿ ಅಂತ ಹೇಳಿ 1-2-3 ಗಂಟೆಯ ಅವಧಿಯಲ್ಲಿ ಬನ್ನಿ ಅಂತ ಕೃಷ್ಣ ಒಬ್ಬನೇ ಧೃತರಾಷ್ಟ್ರನ ಹತ್ತಿರ ಹೋದ. 100 ಜನ ಮಕ್ಕಳನ್ನು ಕಳ್ಕೊಂಡಿದ್ದಾನೆ, ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಕಳ್ಕೊಂಡಿದ್ದಾನೆ ಅವನು. ಧೃತರಾಷ್ಟ್ರ ತಮ್ಮ 100 ಜನ ಮಕ್ಕಳ ಸೊಸೆಯಂದಿರೆಲ್ಲ ವಿಧವೆಯರಾಗಿದ್ದಾರೆ. ಗಾಂಧಾರಿ ಗಂಡನ ಜೊತೆಗಿದ್ದಾಳೆ. ಇದು ಗಂಡನ ಜೊತೆಗೆ ಇರೋದೋ ಬಿಡೋದೋ. ವ್ಯುತ್ಕ್ರಮ ಮರಣ ಅನ್ನೋದು ದುಃಖ. ಅನುಕ್ರಮ ಮರಣ ಅನ್ನೋದೇನಿದೆ, ತಂದೆ ಆದಮೇಲೆ ಮಗ ಸಾಯೋದು ದುಃಖ ಅಲ್ಲ. ಯಾಕೆಂದರೆ ಯಾವತ್ತೋ ಒಂದು ದಿವಸ ಹೋಗಲೇಬೇಕು. ದುಃಖ ಒಂದು ಸ್ವಲ್ಪ ಆಗಬಹುದು. ಇಲ್ಲಿ ತನಕ ಆಡಿಸಿ ಬೆಳೆಸಿದವರು ನನ್ನ ಜೊತೆಗೆ ಇನ್ನೂ ಒಂದು ಸ್ವಲ್ಪ ದಿವಸ ಇರಲಿ ಅಂತ ದುಃಖ ಆಗಬಹುದೇ ವಿನಃ ಹೃದಯ ವೇದಕವಾದ ದುಃಖ ಆಗುವಲ್ಲ. ಆದರೆ ಕಣ್ಣ ಮುಂದೆ ಚಿಕ್ಕವರು ಸತ್ತಾಗ ಆ ತರಹದ ದುಃಖ ಆಗತ್ತೆ. ಗಾಂಧಾರಿಗೆ ಹೇಗಾಗಿರಬೇಡ. ಅವಳೊಬ್ಬಳು ಗಂಡನ ಜೊತೆಗಿದ್ದಾಳೆ. ಇನ್ನು 100 ಜನ ಮಕ್ಕಳು ಎಲ್ಲ ಸತ್ತು ಅವರ ಹೆಂಡತಿಯರೆಲ್ಲ ವಿಧವೆಯರಾಗಿ ಇದ್ದಾರೆ. ಗಂಡನೊಟ್ಟಿಗಿರುವ ಅತ್ತೆ 100 ಜನ ಮಕ್ಕಳ ವಿಧವೆಯರು. ಅದು ಆ ಪರಿಸ್ಥಿತಿ ಅರಗಿಸ್ಕೊಳ್ಳಿಕ್ಕೆ ಕಷ್ಟ. ಅಂತಹ ಪ್ರಸಂಗ ಧೃತರಾಷ್ಟ್ರನಿಗಿದೆ. ದೇವರು ಹೋಗಿ ಅವನನ್ನು ಸಮಾಧಾನ ಮಾಡಿದ ಅಂತೆ. ಪ್ರಸಾದ್ಯ ಪಾಂಡವಾನ್ ಸ್ವೇ ಸ್ವೇ ರಾಜ್ಯೇ ಸಂಸ್ಥಾಪ್ಯ ಯತ್ನತಃ ಸ್ತೂಯಮಾನೋ ಮುನಿಗಣೈ
ಸೂತಮಾಗಧವಂದಿಭಿ. ಆಮೇಲೆ ಪಾಂಡವರನ್ನು ಅವರವರ ಅಧಿಕಾರದಲ್ಲಿ ನೆಲೆಗೊಳಿಸಿದ. ಭಾರಿ ಕಷ್ಟ. ಹೆಂಗೆ ನೀವು ಮುಂದುವರಿತೀರಾ ಹೇಳಿ? ಇಷ್ಟು ದಿವಸ ಕೆಂಡ ಕಾರ್ತಾ ಇದ್ದವರು, ದ್ರೋಹ ಮಾಡ್ತಾ ಇದ್ದವರು ಇವರು ಅಂತ ಗೊತ್ತಿದ್ದು ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಬೇಕಾದದ್ದು ಪಾಂಡವರು. ಪಾಂಡವರಿಗೆ ನಾನು ಅನ್ಯಾಯ ಮಾಡಿಬಿಟ್ಟೆ ಅಂತ ಹೇಳಿ ಅವನಿಗೆ ಕೊರಗಿದೆ. ತನ್ನ ಮಕ್ಕಳನ್ನು ಇವರು ಕೊಂದಿದ್ದಾರೆ. ಇವರ ಆಶ್ರಯದಲ್ಲಿ ಕಡೆಗಾಲದಲ್ಲಿ ಬಾಳಬೇಕಾದ ಅನಿವಾರ್ಯ ಧೃತರಾಷ್ಟ್ರನಿಗಿದೆ. ಏನು ವಿಚಿತ್ರ ಸಂದರ್ಭ ರೀ! ನಮಗೆ ಈ ತರಹದ ಸಂದರ್ಭವನ್ನು ಕಲ್ಪನೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ವೇದವ್ಯಾಸರು ಕೊಟ್ಟರೂ ನಮಗೀಗ ಅರ್ಥ ಆಗಿದೆ. ಇಲ್ಲ ಅಂದರೆ ಮಕ್ಕಳನ್ನು ಕೊಂದವನ ಮನೆಯಲ್ಲಿ ಕಡೆಗಾಲದ ದಿನಗಳನ್ನು ಕಳೆಯೋದು ಅಂದರೆ ಏನ್ರಿ ಅದು? ಅದಕ್ಕೊಂದು ಅರ್ಥ ಬೇಡವೇ? ನಾವು ಇವತ್ತು ಊಹಿಸ್ಕೊಳ್ಳಿಕ್ಕೆ ಆಗತ್ತಾ ಹೇಳಿ? ನೀವೆಲ್ಲ ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ನೀವು ಒಬ್ಬರು ಹೇಳಿಬಿಡಿ, ಆಗತ್ತಾ? ಮಗನನ್ನು ಕೊಂದವನ ಮನೆಯಲ್ಲಿ ವಿಶ್ರಾಂತ ಜೀವನವನ್ನು ಕಳೀಲಿಕ್ಕಾಗತ್ತಾ? ಯೋಚನೆ ಕೂಡ ಮಾಡಲಿಕ್ಕಾಗಲ್ಲ. ಹಾಗೆ ಜೀವನ ಇಡೀ ತಮಗೆ ಅನ್ಯಾಯ ಮಾಡಿಕೊಂಡು ಬಂದ ದೊಡ್ಡಪ್ಪ ದೊಡ್ಡಮ್ಮನನ್ನು ಪ್ರೀತಿಯಿಂದ ನೋಡ್ಕೊಳ್ಳಿಕ್ಕೆ ಇವ್ರ ಕಡೆ ಆಗತ್ತಾ? ನಮಗೊಂಚೂರು ಅನ್ಯಾಯ ಮಾಡ್ಬಿಟ್ರೆ ಅವತ್ತು ಮಾಡಿಬಿಟ್ರು ಅಂತೇಳಿ ಅದನ್ನೆಲ್ಲ ಮರೆತು ಪ್ರೀತಿಯಿಂದ ಅವರು ಇರಲಿಕ್ಕಾಗೋಲ್ಲ. ಅದು ಇಲ್ಲಿ ಮಾಡಿದ್ದು ಸಾಮಾನ್ಯವೇ? ಹೆಂಡತಿಯ ವಸ್ತ್ರಾಪಹರಣ, ಅದಕ್ಕೆ ಕಾರಣ ದೊಡ್ಡಪ್ಪ. ಅರಗಿನ ಮನೆಗೆ ಬೆಂಕಿ, ಅದಕ್ಕೆ ಕಾರಣ ದೊಡ್ಡಪ್ಪ. ವನವಾಸ ಮಾಡಬೇಕಾಯಿತು, ಬೇರೆಯವರ ಮನೆಯಲ್ಲಿ ಸೇವೆ ಮಾಡಬೇಕಾಯಿತು, ಅದಕ್ಕೆಲ್ಲ ಕಾರಣನಾದ ದೊಡ್ಡಪ್ಪನನ್ನು ಪ್ರೀತಿಯಿಂದ ಇವ್ರು ನೋಡ್ಕೋಬೇಕು. ಮಕ್ಕಳನ್ನು ಕೊಂದವರ ಜೊತೆ ಇವನಿರಬೇಕು. ಏನ್ರಿ ಇದೆಲ್ಲ? ದೇವರು ಬುದ್ಧಿ ಕೊಡಬೇಕಷ್ಟೆ. ಅದೆಲ್ಲವನ್ನು ನುಂಗಿಕೊಂಡು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಪಾಂಡವರು ಸೇವೆ ಮಾಡಿದ್ರಲ್ಲ. ನಮಗೆ ಈ ತರಹದ್ದು ಸಣ್ಣ ಅನ್ಯಾಯ ಆದರೆ ಜೀವನ ಇಡೀ ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತೇವೆ. ಅಷ್ಟು ದೊಡ್ಡ ಅನ್ಯಾಯವನ್ನು ನನಗೆ ಒಮ್ಮೊಮ್ಮೆ ಅದೇ ಅನಿಸೋದು. ಈ ಎಲ್ಲ ಏನು ಮಾಡ್ತಾರೆ ಕುಟುಂಬದಲ್ಲಿ, ಸಣ್ಣ ಸಣ್ಣದು ಇಷ್ಟಿಷ್ಟು ಸಣ್ಣದೂ ಅಲ್ಲ, ಅದನ್ನಿಟ್ಕೊಂಡು ದ್ವೇಷ ಸಾಧಿಸೋದೇನು, ಕಾರೋದೇನು? ಪಾಂಡವರನ್ನು ನೋಡಿ ನಾವು ಕಲಿಬೇಕಲ್ವ? ದೊಡ್ಡದಿತ್ತು, ಅದು ಯಾವುದನ್ನು ಮನಸ್ಸಿಗೆ ತಂದುಕೊಳ್ಳದೆ, ಹಣೆ ಬರಹ ಮುದುಕ ಮುದುಕಿ ಅಂತ ಒಂದು ಉಪೇಕ್ಷೆಯನ್ನು ಇಟ್ಟುಕೊಳ್ಳದೆ, ಆಶ್ರಿತರು ಅಂತನ್ನುವ ಒಂದು ದಯೆಗೂ ಅವಕಾಶ ಇಲ್ಲದಂತೆ ಕರ್ತವ್ಯದಂತೆ ಅದನ್ನು ಮಾಡಿದರು. ತಂದೆ ತಾಯಿಗಳನ್ನು ನೋಡಿಕೊಳ್ಳುವಂತೆ ನೋಡಿಕೊಂಡರು. ಆ ಮಹಾನುಭಾವ ಪಾಂಡವರ ಯೋಚನೆ ಯಾವ ದಿಸೆಯಲ್ಲಿ ಹೋಗುತ್ತೆ ಅಂತ ಕೂಡ ನಮಗೆ ಗೊತ್ತಾಗೋದಿಲ್ಲ. ಹೀಗೆ ಅನುಯಾತ ಪಾಂಡುಪುತ್ರೈ ಪ್ರೇಮ ಬಾಷ್ಪಾವಿಲೇಕ್ಷಣೈ ತಾನನು ಜ್ಞಾಪ್ಯ ಸೋತ್ಕಂಠಾನ್ ರಥೇನಾದಿತ್ಯವರ್ಚಸ. ಈ ರೀತಿ ಪಾಂಡವರನ್ನೆಲ್ಲ ಆ ಹಸ್ತಿನಪುರದಲ್ಲಿ ನೆಲೆಗೊಳಿಸಿ, ಏನು ಒಂದು ಕಾಲದ ಬದ್ಧದ್ವೇಷಿಗಳು ಅವರಿಬ್ಬರನ್ನು ಒಂದು ಕಡೆ ಕೂಡಿಸಿದ ದೇವರು. ದುರ್ಯೋಧನನನ್ನು ಕೂಡಿಸ್ಲಿಕ್ಕೆ ಬರ್ತಿರ್ಲಿಲ್ವೇ? ಸ್ವಭಾವ ಆವಿಷ್ಕಾರ ಆಗಬೇಕಷ್ಟೇ ಉತ್ತರ. ದೇವರು ಹಸ್ತಿನಪುರಕ್ಕೆ ಹೋದ, ಅದು ದ್ವಾರಕೆಗೆ ಹೋದ. ಹಸ್ತಿನಪುರವನ್ನು ದೇವರು ಬಿಡ್ತಾ ಇರೋದನ್ನು ಸಹಿಸ್ಕೊಳ್ಳಿಕ್ಕಾಗದೆ ಜೊತೆಗೇ ಬಂದ್ಬಿಟ್ರಂತೆ ಪಾಂಡವರು. ಕಷ್ಟಪಟ್ಟು ಇಲ್ಲಿ ಇರಿ ಅಂತ ಹೇಳಿ ಹೊರಟ. ಶಂಖದುಂದುಭಿ ನಿರ್ಘೋಷೈ ವೇದ ಮಂಗಳ ನಿಸ್ವನೈ ಪುಣ್ಯಾ ಮಂತ್ರಘೋಷೈಶ್ಚ ದ್ವಾರಕಾಂ ಪ್ರಯಯೋ ಹರಿ. ದ್ವಾರಕೆಯಲ್ಲಿ ಅವನಿಗೆ ಅದ್ಭುತವಾದ ಸ್ವಾಗತ ಕಾದಿತ್ತು. ವಿಚಿತ್ರ ತೋರಣಾಂ ರಮ್ಯಾಂ ಚಲತ್ಕದಳಿಕಾಕುಲಾಂ ಅಲಂಕೃತಾಂ ಪೌರಜನೈ ಸಿಕ್ತ ಸಂವೃಷ್ಟಭೂತಳಾಂ. ಚಿತ್ರ ವಿಚಿತ್ರವಾದ ತೋರಣಗಳು, ಆಮೇಲೆ ಬಾಳೆ ತೋರಣಗಳು, ಬಾಳೆ ಕಂದುಗಳು, ಇವುಗಳೆಲ್ಲ ಅವನನ್ನು ಸ್ವಾಗತಿಸಿದವು. ಜನರ ಜೊತೆಗೆ ಉಪಸ್ಥಿತ ಪೌರಜನೈ ಪಾಲಿಕಾಂಕುರಧಾರಿಭಿ
ಯೋಷಿದ್ಭಿರ್ವಾರ ಮುಖ್ಯಾಭಿ ಭೂಷಿತಾಭಿಶ್ಚ ಭೂಷಣೈ. ಎಲ್ಲ ಥರದ ವರ್ಗದವರು, ಬೆಲೆವೆಣ್ಣುಗಳು, ಕರವೆಣ್ಣುಗಳು, ಒಳ್ಳೆಯ ಸಾಧ್ವಿಯರು, ಗರತಿಯರು, ಚಂಡಾಲರು, ಅತ್ಯಂತ ಕೆಳಮಟ್ಟದವರು, ಅತ್ಯಂತ ಮೇಲ್ಮಟ್ಟದವರು ಎಲ್ಲರೂ ದೇವರಿಗಾಗಿ ಕಾದಿದ್ರು. ವದದ್ಭಿರ್ದೀಪ ಮುಕುರ ಕಳಶಸ್ತ್ರ ಫಲಾಕ್ಷತಾನ್ ಉಪಸ್ಥಿತೋ ಬ್ರಾಹ್ಮಣೈಶ್ಚ ಪುತ್ರೈಃ ಪೌತ್ರೈಃ ಸಹಾನುಜೈ. ತಮ್ಮಂದಿರು, ಅಣ್ಣಂದಿರು, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ದೇವರನ್ನು ಕಾಯ್ತಾ ಇದ್ದರು. ಪ್ರವಿವೇಚ ಪುರೀಂ ದಿವ್ಯಾಂ ದಿವಸೇ ಪೂಜಿತೋ ಹರಿಃ ಸಪ್ರವಿಶ್ಯ ಸಭಾಂ ದಿವ್ಯಾಂ ಸುಧರ್ಮಾಂ ಲೋಕವಿಶ್ರುತಾಂ. ಅವನು ಪಟ್ಟಣವನ್ನು ಪ್ರವೇಶ ಮಾಡಿದ, ಸುಧರ್ಮ ಅನ್ನುವ ಸಭೆಯಲ್ಲಿ ಕುಳಿತುಕೊಂಡ. ಆಹುಕಂ ವಸುದೇವಂಚ ರಾಮಂ ಚೈವಾಭ್ಯವಾದಯತ್ ಪ್ರಣಮ್ಯ ಮಾತರೋ ವಿಶ್ವಾಹ ಕಾಂಚನೆ ಪರಮಾಸನೆ. ಆಹುಕ ತಾತ, ಉಗ್ರಸೇನ ತಾತ, ವಸುದೇವ ತಂದೆ, ರಾಮ ಅಣ್ಣ, ಇವರಿಗೆಲ್ಲರಿಗೂ ನಮಸ್ಕಾರ ಮಾಡಿ, ಎಲ್ಲ ತಾಯಂದಿರಿಗೂ ನಮಸ್ಕಾರ ಮಾಡಿ ಕುಳಿತುಕೊಂಡ ಅಂತೆ. ಅವನಿಗಿಂತ ಚಿಕ್ಕವರೆಲ್ಲ ಬಂದು ಅವನಿಗೆ ಸೇವೆ ಸಲ್ಲಿಸಿದರು, ಪೂಜೆ ಮಾಡಿದರು. ಹತಾವಶಿಷ್ಟೈರ್ಭೂಪಾಲೈ ತತ್ಪುತ್ರೈಶ್ಚ ಮಹಾಬಲೈ ಅಭಿಷಿಕ್ತೈರ್ಯಥಾನ್ಯಾಯಂ ಸೇವ್ಯಮಾನೋ ದಿವಾನಿಚಂ ಅವತೀರ್ಣ ಮಹಾಭಾರಾಂ ವಿಶ್ವಾಂ ವಿಶ್ವಂಭರೋ ಹರಿಃ ಧರ್ಮರಾಜಂ ಪುರಸ್ಕೃತ್ಯ ಧರ್ಮೇಣೈವಾನ್ವಶಾಸತ. ಈ ರೀತಿ ಅಳಿದು ಉಳಿದ ರಾಜಪುತ್ರರು ನಮ್ಮ ತಾತನನ್ನು ಕೊಂದಿದ್ದಾನೆ, ನಮ್ಮ ಅಪ್ಪನನ್ನು ಕೊಂದಿದ್ದಾನೆ ಅಂತ ಕಹಿಯನ್ನು ಹೊತ್ತ ರಾಜಕುಮಾರರನ್ನು ಸಾಂತ್ವನಗೊಳಿಸಿ ಅವರ ಪ್ರೀತಿಯನ್ನು ಸಂಪಾದಿಸಿ ಧರ್ಮರಾಜನ ಜೊತೆಗೂಡಿ ಚೆನ್ನಾಗಿ ಈ ಜಗತ್ತನ್ನು ಆಳಿದ ಶ್ರೀಕೃಷ್ಣ. ಆಮೇಲೆ ಧರ್ಮರಾಜನನ್ನು ಮುಂದೆ ಮಾಡಿಕೊಂಡು ಸುಖವಾಗಿ ರಾಜ್ಯಭಾರವನ್ನು ಮಾಡಿದ, ಭೂಮಿಯ ಭಾರವನ್ನು ಇಳುಹಿದ. ರಾಜೋವಾಚ ಭಗವನ್ಯಾನಿ ಚಾನ್ಯಾನಿ ಮುಕುಂದಸ್ಯ ಮಹಾತ್ಮನಃ ವೀರ್ಯಾಣಿ ಅನಂತ ವೀರ್ಯಸ್ಯ ಶ್ರೋತುಮಿಚ್ಛಾಮಹೇ ಪ್ರಭೋ. ಪರೀಕ್ಷಿತ್ ರಾಜ ಹೇಳ್ತಾನೆ, ಭಗವನ್ಯಾನಿ ಚಾನ್ಯಾನಿ, ಪೂಜ್ಯರೇ, ಇನ್ನೂ ಏನಾದರೂ ಚರಿತ್ರೆ ಇದ್ದರೆ ನಮಗೆ ದಯವಿಟ್ಟು ಹೇಳಬೇಕು, ಅದನ್ನು ಕೇಳಬೇಕೆಂದು ನಾವು ಬಯಸುತ್ತೇವೆ. ಕೋನು ಶ್ರುತ್ವಾ ಸಕೃದ್ಬ್ರಹ್ಮನ್ ಉತ್ತಮ ಶ್ಲೋಕ ಸತ್ಕಥಾಂ ವಿರಮೇತಮ ವಿಶೇಷಜ್ಞೋ ವಿಷಣ್ಣ ಕಾಮ ಮಾರ್ಗಣೈ. ದೇವರ ಕಥಾಮೃತವನ್ನು ಕೇಳಿ ಯಾರು ತಾನೇ ಸುಮ್ಮನಾಗಿರ್ತಾರೆ, ಒಂದು ಬಾರಿ ಸಾಕು ಅಂತ ಹೇಳಿ ಇರ್ತಾರೆ. ಸಾವಾಗನಂತಶ್ಚ ಗುಣಾನ್ ಗೃಣೀತೆ ಕರೌ ಚ ತತ್ಕರ್ಮ ಕರೌ ಮನಶ್ಚ ಸ್ಮರೇದ್ ವಸಂತಂ ಸ್ಥಿರಜಂಗಮೇಶು ಶೃಣೋತಿ ತತ್ಪುಣ್ಯ ಕಥಾಶ್ಚ ಕರ್ಣಃ. ಪರಮಾತ್ಮನ ಗುಣಗಳನ್ನು ಹೇಳುವ ನಾಲಿಗೆ ಸಾರ್ಥಕ, ಪರಮಾತ್ಮನ ಕೆಲಸಗಳನ್ನು ಮಾಡುವ ಕೈಗೆ ಸಾರ್ಥಕ್ಯ ಇರುತ್ತೆ, ಪರಮಾತ್ಮನ ಕಥೆಗಳನ್ನು ಕೇಳುವ ಕಿವಿ ಸಾರ್ಥಕ. ಶಿರಸ್ತು ತಸ್ಯೋ ಭಯಲಿಂಗಮಾನಂ ಏತತ್ತದೇವ ಯತ್ಪಶ್ಯತಿ ತದ್ಧಿ ಚಕ್ಷುಃ ಅಂಗಾನಿ ವಿಷ್ಣೋರಥ ತಜ್ಜನಾನಾಂ ಪಾದೋದಕಂ ಯಾನಿ ಭಜಂತಿ ನಿತ್ಯಂ. ಪರಮಾತ್ಮನ ಎರಡು ತರಹದ ಪ್ರತಿಮೆಗಳನ್ನು ಗೌರವಿಸುವ ತಲೆ ಸಾರ್ಥಕ. ಎರಡು ತರಹದ ಪ್ರತಿಮೆ ಅಂದರೆ ಜ್ಞಾನಿಗಳು ಪರಮಾತ್ಮನ ಪ್ರತೀಕ, ಜ್ಞಾನಿಗಳು ಪರಮಾತ್ಮನ ಸನ್ನಿಧಾನ ಪಾತ್ರರು, ತಂದೆ ತಾಯಿ ಗುರು ಇವರೆಲ್ಲರೂ ಕೂಡ ಪರಮಾತ್ಮನ ಪ್ರತಿಮೆಗಳು, ಛಲ ಪ್ರತಿಮೆಗಳು. ಇನ್ನು ಪರಮಾತ್ಮನ ಅಚಲ ಪ್ರತಿಮೆ ಕಲ್ಲು, ಮಣ್ಣು, ಪರ್ವತ ಮೊದಲಾದ ಅದ್ಭುತವಾದ ಭೂಮಿಯ ಜಾಗಗಳು. ಇವುಗಳೆಲ್ಲದರಲ್ಲಿ ದೇವರನ್ನು ಕಂಡು ಗೌರವಿಸುವುದರೆ ತಲೆಗೆ ಸಾರ್ಥಕ್ಯ, ಅದು ಆಗ ಉತ್ತಮ ಅಂಗ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ಆಗ ಅದು ಉತ್ಕೃಷ್ಟವಾದದ್ದು ಆಗೋಲ್ಲ. ಆದ್ದರಿಂದ ಪರಮಾತ್ಮನ ಕಥೆಗಳನ್ನು ಕೇಳಬೇಕು ಅಂತ ಇದೆ. ಸೂತ ಉವಾಚ ವಿಷ್ಣುರಾತೇನ ಸಂಪೃಷ್ಟ
ಭಗವಾನ್ ಬಾದರಾಯಣಿ ವಾಸುದೇವೇ ಭಗವತಿ ನಿಮಗ್ನ ಹೃದಯೋಬ್ರವೀತ್. ಈ ರೀತಿ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದ. ಪರೀಕ್ಷಿತ್ ರಾಜನಿಗೆ ಇಲ್ಲಿ ಕೊಟ್ಟ ಒಂದು ವಿಶಿಷ್ಟವಾದ ನಾಮ ವಿಷ್ಣು ರಾತ ಅಂತ. ದೇವರ ಕಾಣಿಕೆ ಈ ಜಗತ್ತಿಗೆ ಪರೀಕ್ಷಿತ, ಅದಕ್ಕೆ ವಿಷ್ಣುರಾತ ಅಂತ ಅವನ ಹೆಸರು. ಆ ವಿಷ್ಣುರಾತ ಪ್ರಶ್ನೆ ಮಾಡಿದಾಗ ಬ್ರಹ್ಮರಾತ ಎನಿಸಿದ ಶುಕಾಚಾರ್ಯರು ಹೇಳಿದರು, ಕೃಷ್ಣಸ್ಯಾಸೀತ್ ಸಖಾ ಕಶ್ಚಿತ್ ಬ್ರಾಹ್ಮಣೋ ಬ್ರಹ್ಮವಿತ್ತಮಃ ವಿರಕ್ತ ಇಂದ್ರಿಯಾರ್ಥೇಷು ಪ್ರಶಾಂತಾತ್ಮ ಜಿತೇಂದ್ರಿಯ. ಕೃಷ್ಣನಿಗೆ ಒಬ್ಬ ಗೆಳೆಯ ಇದ್ದ. ಅವನು ವೇದಗಳನ್ನೆಲ್ಲ ಬಲ್ಲವ, ಬ್ರಾಹ್ಮಣ, ಇಂದ್ರಿಯ ಪದಾರ್ಥದಲ್ಲಿ ವಿರಕ್ತ, ಮನಸ್ಸನ್ನು ದೇವರಲ್ಲಿ ನೆಲೆಗೊಳಿಸಿದ್ದ, ಇಂದ್ರಿಯಗಳನ್ನು ಗೆದ್ದಿದ್ದ. ಯದೃಚ್ಛಯೋಪಪನ್ನೇನ ವರ್ತಮಾನೋ ಗೃಹಾಶ್ರಮೀ ತಸ್ಯ ಭಾರ್ಯಾ ಕುಚೇಲಸ್ಯ ಕ್ಷುತ್ಕ್ಷಾಮ ಚತುಥಾ ವಿಧಾಂ. ಯದೃಚ್ಛಯೋಪಪನ್ನೇನ, ಸಿಕ್ಕಿದ್ದರಿಂದ ತೃಪ್ತನಾಗಿ ಇದ್ದ. ಮತ್ತೆ ಏನನ್ನೋ ಬೇಕು ಅಂತ ಹೇಳಿ ಹೋಗಿ ಸಂಪಾದಿಸೋದು ಅವನ ಜಾಯಮಾನದಲ್ಲಿ ಇಲ್ಲ. ಗೃಹಸ್ಥಾಶ್ರಮಿ ಅವನು. ಅವನಿಗೆ ಕುಚೇಲ ಅಂತ ಹೆಸರು. ಯಾಕೆಂದರೆ ಅವನ ಬಟ್ಟೆ ಕೆಟ್ಟದಾಗಿತ್ತು. ಆದ್ದರಿಂದಾಗಿ ಅವನ ಹೆಂಡತಿ ಹಾಗೇ ಇದ್ಲು, ಒಣಗಿ ಹೋಗಿದ್ಲು. ಕ್ಷುತ್ಕ್ಷಾಮ ಪತಿವ್ರತ ಪತಿಂಪ್ರಾಹಂ ಲಾಯತಾವದನೇನತ ದರಿದ್ರಂ ಸಾಧ್ವ್ಯಶನಯ ವೇಪಮಾನಾಭಿಗಮ್ಯ ಚ. ಪತಿವ್ರತೆ ಅವಳು. ಒಂದು ಸರ್ತಿ ಬಂದ್ಲು, ಮುಖ ಬಾಡಿದೆ. ಬಾಡಿದ ಮುಖದವಳಾದ ಅವಳು ಹಸಿವೆಯಿಂದ ಪೀಡಿತಳಾಗಿ ಗಡಗಡನೆ ನಡುಗುತ್ತಾ ಹೇಳಿದಳಂತೆ, ನಾನು ಬ್ರಹ್ಮನ್ ಭಗವತಃ ಸಖಾ ಸಾಕ್ಷಾತ್ ಶ್ರಿಯಪತಿ ಬ್ರಹ್ಮಣ್ಯಶ್ಚ ಶರಣ್ಯಶ್ಚ ಭಗವಾನ್ ಸಾತ್ವತರಷಭಃ. ಸ್ವಾಮಿ ನಾರಾಯಣ, ಅವನ ಅವತಾರವಾದ ಕೃಷ್ಣ ನಿಮ್ಮ ಗೆಳೆಯನಷ್ಟೇ. ತಮುಪೈಹಿ ಮಹಾಭಾಗ ಸಾಧೂನಾಂಚ ಪರಾಯಣಂ ದಾಸ್ಯತಿ ದ್ರವಿಣಂ ಭೂರಿ ಸೀದತೇತೆ ಕುಡುಂಬಿನೇ. ಅವನ ಹತ್ತಿರ ಹೋಗಿ, ಎಲ್ಲ ಸಜ್ಜನರಿಗೂ ಅವನೇ ಗತಿ, ಒಂದು ಸ್ವಲ್ಪ ಹಣ ಕೊಡ್ತಾನೆ, ನಮ್ಮ ಕುಟುಂಬದ ಕಷ್ಟಗಳು ಸ್ವಲ್ಪ ನೀಗ್ತವೆ. ಆಸ್ತೆ ಧುನಾ ದ್ವಾರವತ್ಯಾಂ ಭೋಜ ವೃಷ್ಣ್ಯಂಧಕೇಶ್ವರ ಸ್ಮರತ ಪಾದಯುಗಳಮಾತ್ಮಾನಮಪಿ ಯಚ್ಛತಿ. ಈಗ ಅವನು ದ್ವಾರಕೆಯಲ್ಲೇ ಇದ್ದಾನೆ, ದ್ವಾರಕೆಯನ್ನು ಬಿಟ್ಟು ದೂರ ಹೋಗಿಲ್ಲ ಅಂತ ಹೇಳಿ ನಮಗೆ ಸುದ್ದಿ ಇದೆ. ಅವನನ್ನು ಹೋಗಿ ಕೇಳಿದರೆ ತನ್ನನ್ನೇ ಕೊಟ್ಟು ಬಿಡ್ತಾನೆ, ಅವನು ಸ್ವಲ್ಪ ದುಡ್ಡು ಕೊಡೋಲ್ವೇ, ಹೋಗಿ ಕೇಳಿ ಅಂತ. ಕಿನ್ವರ್ಥ ಕಾಮಾನ್ ಭಜತೋ ನಾಣ್ಯಮಿಷ್ಟಂ ಜಗದ್ಗುರು ಸಯೇವಂ ಭಾರ್ಯಯ ವಿಪ್ರೋ ಬಹುಜ್ಞ ಪ್ರಾರ್ಥಿತೋ ವಿಭು. ಅವನಿಗೆ ಬಡತನ ಇದೆ, ಕೃಷ್ಣನನ್ನು ಕೇಳಲಿಕ್ಕೆ ಮನಸ್ಸಿಲ್ಲ. ಅವನು ಯೋಚನೆ ಮಾಡಿದ, ಹೋಗಲೋ ಬೇಡವೋ ಅಂತ. ಹೋಗೋದೇ ಸರಿ ಅಂತ ಚಿಂತನೆ ಮಾಡಿದ. ಅಯಂ ಹಿ ಪರಮೋ ಲಾಭ ಉತ್ತಮ ಶ್ಲೋಕ ದರ್ಶನಂ. ದೇವರನ್ನು ನೋಡುವ ಒಂದು ಭಾಗ್ಯ ಆದರೂ ಸಿಗತ್ತೆ ಅಂತ ಚಿಂತನೆ ಮಾಡಿ ಅವನೇನು ಮಾಡಿದ, ಗಮನಾಯ ಮನೋದಧೆ, ಹೊರಡಬೇಕು ಅಂತ. ಅಪ್ಯಸ್ತ್ಯುಪಾಯನಂ ಕಿಂಚಿತ್ ಗೃಹೇ ಕಲ್ಯಾಣಿ ದೀಯತಾಂ ಯಾಚಿತ್ವಾ ಚತುರೋ ಮುಷ್ಟೀನ್ ವಿಪ್ರಾನ್ ಪೃಥಕ ತಂಡುಲಾನ್ ಶೈಲಖಂಡೇನ ತಾನ್ ಬದ್ಧ್ವಾ ಭರ್ತ್ರೇ ಪ್ರಾದಾದುಪಾಯನಂ. ಏನಾದರೂ ಕಾಣಿಕೆ ಇದೆಯೇ? ಕೃಷ್ಣನನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಗೆಳೆಯ ಅವನಿಗೇನಾದರೂ ಕೊಡಬೇಕು, ಕಾಣಿಕೆ ಇದೆಯೇ ಅಂತ ಕೇಳಿದ್ದಕ್ಕೆ ಅವಳು ಎಲ್ಲೋ ಬೇಡಿ 4 ಹಿಡಿ ಅವಲಕ್ಕಿಯನ್ನು ತಂದಳು. ಸತಾನಾದಾಯ ವಿಪ್ರಾಗ್ರ್ಯ ಪ್ರಯಯೌ ದ್ವಾರಕಾಂ ಕಿಲ ಕೃಷ್ಣ ಸಂದರಚನಂ ಮಹ್ಯಂ ಕಥಂ ಸ್ಯಾದಿತಿ ಚಿಂತಯನ್. ಅದನ್ನು ಒಂದು ಅರಿವೆಯಲ್ಲಿ ಬಟ್ಟೆಯಲ್ಲಿ ಕಟ್ಟಿಕೊಂಡು ದ್ವಾರಕೆಗೆ ಹೋಗ್ತಾ ಯೋಚನೆ ಮಾಡಿದ, ನನ್ನಂಥವರಿಗೆ ಕೃಷ್ಣನ ದರ್ಶನ ಎಲ್ಲಿಂದ ಆಗಬೇಕು ಅಂತ. ತ್ರೀಣಿ ಗುಲ್ಮಾನ್ಯತೀಯಾಯ ತಿಸ್ರ ಕಕ್ಷ್ಯಾಶ್ಚ ಸದ್ವಿಜಃ ವಿಪ್ರೋ ಗಮ್ಯಾಂಧವೃಷ್ಣೀನಾಂ ಗೇಹೇಶ್ವಚ್ಯುತ ಧರ್ಮಿಣಾಂ. ತ್ರೀಣಿ ಗುಲ್ಮಾನೆ ಅತಿಥ್ಯ. ಕೃಷ್ಣನ ಮನೆಗೆ ಹೋಗೋದು ಅಂತಂದರೆ 3 ಚೆಕ್ ಪೋಸ್ಟ್ಗಳನ್ನು ದಾಟಿದ. ಗುಲ್ಮ ಅಂತಂದರೆ ಚೆಕ್ ಪೋಸ್ಟ್ ಅಂತ ಅರ್ಥ. ಅದನ್ನು ದಾಟಿದ. ತಿಸ್ರ ಕಕ್ಷಾಶ್ಚ ಸದ್ವಿಧಃ, ಅದೊಂದು ದೊಡ್ಡ ಮನೆ. ಆ ಮನೆಯಲ್ಲಿ 3 ಕಾಂಪೌಂಡನ್ನು ದಾಟಿದ.
3 ಪ್ರಾಕಾರಗಳನ್ನು ದಾಟಿ ಗೃಹಾಣಿ ದ್ವಷ್ಟತಾ ಹತ್ರ ಮಹಿಷೀಣಾಂ ಹರೇರ್ದ್ವಿಜ ವಿವೇಶೈಕತಮಂ ಶ್ರೀಮತ್ ಬ್ರಹ್ಮಾನಂದಂ ಗತೋ ಯಥಾ. 16,108 ಮನೆ ಇದೆ. ಎಲ್ಲ ಯಾವುದೋ ಒಂದು ಸಿಕ್ಕಿದ ಮನೆಗೆ ನುಗ್ಗಿದ. ಇಷ್ಟೇ ಕಥೆ ಇರೋದು. ಇವರೆಲ್ಲ ಹರಿಕತೆ ಮಾಡುವವರು ತಡೆದು ಬಿಟ್ಟ, ಕಳಿಸ್ಬಿಟ್ಟ, ಕೃಷ್ಣ ಮಾಡಿ ಮೇಲಿಂದ ನೋಡಿಬಿಟ್ಟ ಅಂತ ಆ ಥರ ಏನಿಲ್ಲ. ಇನ್ನು ಅಲ್ಲಿರೋದು ಹೇಳಿದ್ರೆ ಸಾಕು. ಮತ್ತು ಅವತ್ತಿನ ಕಾಲದಲ್ಲಿ ಜರಾಸಂಧನ ಮನೆಯಲ್ಲಿಯೇ ಬ್ರಾಹ್ಮಣರಿಗೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಬರಲಿಕ್ಕೆ ಅವಕಾಶ ಇತ್ತು. ಇದೆಲ್ಲ ಕೃಷ್ಣನ ಮನೆಯಲ್ಲಿ ಇರೋದಿಲ್ವೇ? ತಂ ವಿಲೋಕ್ಯಾಚ್ಯುತೋ ದೂರಾತ್ ಪ್ರಿಯಾ ಪರ್ಯಂಕ ಆಶ್ರಿತಃ ಸಹಸೋತ್ಥಾಯ ಚಾಭ್ಯೇತ್ಯ ದೌರ್ಭ್ಯಾಂ ಪರ್ಯಗ್ರಹೀನ್ ಮುದಾ. ದೇವರನ್ನು ನೋಡಿದ ಇವನು, ದೇವರು ದೂರದಿಂದಲೇ ನೋಡಿದ್ದ. ಹೆಂಡತಿಯೊಡನೆ ಮಂಚದಲ್ಲಿ ಮಲಗಿದ್ದ. ದಿಗ್ಗನೆ ಎದ್ದು ಕೈಗಳಿಂದ ಬಾಚಿ ತಬ್ಬಿದ. ಸಖ್ಯುಪ್ರಿಯಸ್ಯ ವಿಪ್ರರುಚೇ ಅಂಗಸಂಗಾತಿ ನಿರ್ವೃತಃ ಪ್ರೀತೋ ಹ್ಯಮುಂಚದ ಬಿಂದೂನ್ ನೇತ್ರಾಭ್ಯಾಂ ಪುಷ್ಕರೇಕ್ಷಣಃ. ಅತ್ಯಂತ ಪ್ರಿಯನಾದ ಗೆಳೆಯ, ಅವನನ್ನು ನೋಡಿ ಕಣ್ಣಲ್ಲಿ ನೀರು ಸುರಿಸಿದನಂತೆ ಕೃಷ್ಣ. ಅಥೋಪವೇಶ್ಯ ಪರ್ಯಂಕೆ ಸ್ವಯಂ ಸಖ್ಯುಸ್ತಮರಹಣಂ ಉಪಹೃತ್ಯಾವನಿಜ್ಯಾಸ್ಯ ಪಾದೌ ಪಾದಾವನೇ ಜನೀ ಅಗ್ರಹೀಚ್ಛಿರಸಾರಾಜನ್ ಭಗವಾನ್ ಲೋಕಭಾವನಃ. ಬಲವಂತವಾಗಿ ತನ್ನ ಮಿತ್ರ ಕುಚೇಲನನ್ನು ಮಂಚದ ಮೇಲೆ ಕುಳ್ಳಿರಿಸಿ ಅವನ ಕಾಲುಗಳನ್ನು ಹಿಡಿದು ಎಳೆದು ಅದನ್ನು ತೊಳೆದು ಆ ನೀರನ್ನು ಪ್ರೋಕ್ಷಿಸಿಕೊಂಡ. ವ್ಯಲಿಂಪದ್ದಿವ್ಯಗಂಧೇನ ಚಂದನಾಗರು ಕುಂಕುಮೈ ಧೂಪೈಸ್ಸುರಬಿಭಿರ್ಮಿತ್ರಂ ಪ್ರದೀಪಾವಳಿಭಿರ್ಮುದ ಅರ್ಚಿತ್ವಾ ವೇದ್ಯತಾಂಬೂಲಂ ಗಾಂಚ ಸ್ವಾಗತಮಬ್ರವೀತ್. ಆಮೇಲೆ ಚಂದನ, ಅಗರು, ಕುಂಕುಮ ಇವುಗಳಿಂದ ಅವನ ಕಾಲನ್ನು ಚೆನ್ನಾಗಿ ಪೂಸಿದ. ಅವನಿಗೆ ಆಸ್ವಾದನ ಮಾಡಲಿಕ್ಕೆ ಅಂತ ಹೇಳಿ ಧೂಪವನ್ನಿಟ್ಟ. ದೀಪವನ್ನು ಸಮರ್ಪಣೆ ಮಾಡಿದ. ಗೋವನ್ನು ಮುಟ್ಟಿಸಿ ಅದರ ಮಧುಪರ್ಕವನ್ನು ಕೊಟ್ಟು ಸ್ವಾಗತಂ ಅಂದ. ಕುಚೇಲಂ ಮಲಿನಂ ಕ್ಷಾಮಂ ದ್ವಿಜಂ ಧಮನಿ ಸಂತತಂ ದೇವಿ ಪರ್ಯಚರಚ್ಚೈಭ್ಯ ಚಾಮರವ್ಯಜನೇನ ವೈ. ಕೆಟ್ಟ ಬಟ್ಟೆ, ಕೊಳೆಯಾಗಿ ಇದ್ದಾನೆ, ಸಣಕಲ, ಧಮನಿ ಸಂತತಂ, ಈ ಬ್ಲಡ್ ವೆಸಲ್ಸ್ ಅಂತ ಹೇಳ್ತಾರಲ್ಲ, ಆ ನಾಡಿಗಳು, ನರಗಳೆಲ್ಲ ಎದ್ದೆದ್ದು ಕಾಣ್ತಾ ಇದ್ವಂತೆ ನರಗಳು. ಅಂಥವನನ್ನು ಒಂದು ಚೂರು ಅಸಹ್ಯ ಪಟ್ಟುಕೊಳ್ಳದೆ, ಶ್ರೀಮಂತಿಕೆಯನ್ನು ತಲೆಯ ಮೇಲೆ ಹೊರದೆ, ಯಾವುದೇ ಹೆಡ್ ವೈಟ್ ಇಲ್ಲದೆ ರುಕ್ಮಿಣಿ ವ್ಯಜನೇನ ಬೀಸಣಿಗೆಯಿಂದ ಬೀಸಿದಳಂತೆ. ಅಂತಃಪುರಜರೋ ದೃಷ್ಟ್ವಾ ಕೃಷ್ಣೇನಾಮಲ ಕೀರ್ತಿನ ವಿಸ್ಮಿತೋ ಭೂತ್ ಸವಿಪ್ರಾಗ್ರ್ಯಮವಧೂತಂ ಸಭಾಜಿತಂ. ಅಂತಃಪುರದವ್ರಿಗೆಲ್ಲ ಆಶ್ಚರ್ಯ, ಕೃಷ್ಣ ಯಾರನ್ನು ಈ ರೀತಿ ಗೌರವಿಸ್ತಾ ಇದ್ದಾನೆ ಅಂತ. ಕಿಮನೇನ ಕೃತಂ ಪುಣ್ಯಮವಧೂತೇನ ಭಿಕ್ಷುಣ ಶ್ರಿಯಾಹೀನೇನ ಲೋಕೇಸ್ಮಿನ್ ಗರ್ಹಿತೇನ ಅವಮೇನ ಚ. ಇವನೇನು ಪುಣ್ಯ ಮಾಡಿದ್ದಾನೋ, ಇವನ ಆಕಾರ, ಇವನ ವೇಷ ನೋಡಿದ್ರೆ ಎಲ್ಲರಿಂದ ಇವನು ತಿರಸ್ಕೃತನಾದವನೇ ಇರಬೇಕು. ಆದರೆ ಕೃಷ್ಣನಿಂದ ಪುರಸ್ಕೃತನಾಗ್ತಾ ಇದ್ದಾನೆ ಅಂತ. ಅದು ಅಂತಃಪುರದವರ ದರ್ಶನ. ಇವನು ಜಿತೇಂದ್ರಿಯನಾಗಿ ಯದೃಚ್ಛಾಲಾಭ ಸಂತುಷ್ಟನಾಗಿ ಇದ್ದವ ಅಂತಃಪುರದ ಜನರ ಮಂದಿಗೆ ಆ ತರಹ ಕಂಡ. ಯೋಸೌ ತ್ರಿಲೋಕ ಗುರುಣ ಶ್ರೀನಿವಾಸೇನ ಸಂಭೃತಃ ಪರ್ಯಂಕಸ್ಥಾಂ ಶ್ರಿಯಂ ಹಿತ್ವಾ ಪರಿಶ್ವಕ್ತೋಗ್ರಜೋ ಯಥಾ. ಇವನು ಏನು ಪುಣ್ಯ ಮಾಡಿದ್ದಾನೆ, ತನ್ನ ಜೊತೆಗಿದ್ದ ರುಕ್ಮಿಣಿಯನ್ನು ಲೆಕ್ಕಿಸದೆ ದಿಗ್ಗನೆ ಎದ್ದು ಮಿತ್ರನ ಸ್ವಾಗತಕ್ಕಾಗಿ ಓಡಿದನಲ್ಲ. ಕಥಯಾಂಚಕ್ರತುರ್ಗಾತಾಂ ಪೂರ್ವಾಂ ಗುರುಕುಲೇ ತತಾಂ ಆತ್ಮನೋಲ್ಲಸಿತೌ ರಾಜನ್ ಕರೋ ಗೃಶ್ಚ ಪರಸ್ಪರಂ. ಆಮೇಲೆ ಅವರಿಬ್ಬರು ಕೈ ಹಿಡ್ಕೊಂಡು ಅವತ್ತು ನೆನಪಿದೆಯಾ ಅಂತ ಹೇಳಿ ಹಿಂದಣ ದಿನಗಳನ್ನು ಮೆಲುಕು ಹಾಕಿದರಂತೆ. ಹಿಂದಿನ ದಿವಸಗಳು, ಅವತ್ತು ಹಾಗಾಯಿತು, ಅದೇ ನಿನಗೂ ನೆನಪಿದೆಯಲ್ಲ, ಹಾಗಾಯಿತು, ಹೀಗೆ ತೇಹಿನೋ ದಿವಸಾಗತಾಹ.
ಬಾಲ್ಯಕಾಲದ ಸ್ನೇಹಿತರು ಭೇಟಿಯಾದರೆ ಆ ಕಾಲ ಎಷ್ಟು ಚೆನ್ನಾಗಿತ್ತಲ್ವಾ, ಅದು ಕಳೆದು ಹೋಯಿತು ಅಂತ ಬಾಲ್ಯಕಾಲದ ನೆನಪುಗಳನ್ನೆಲ್ಲ ಮಾಡಿಕೊಂಡ್ರು. ಅಪಿ ಬ್ರಹ್ಮನ್ ಗುರುಕುಲಾತ್ ಭವತಾ ಲಬ್ಧ ದಕ್ಷಿಣಾತ್ ಸಮಾವೃತ್ತೇನ ಧರ್ಮಜ್ಞ ಭಾರ್ಯೋಢ ಸದೃಶೀನವಾ. ಬ್ರಾಹ್ಮಣನೇ, ಗುರುಕುಲದಿಂದ ನೀನು ನಿರ್ಗಮಿಸಿದೆ, ಸಾಂದೀಪಿನಿ ಗುರುಗಳ ಮನೆಯಿಂದ ನೀನು ನಿರ್ಗಮಿಸಿದ ಮೇಲೆ ನಿನಗೆ ಯೋಗ್ಯಳಾದ, ನಿನ್ನನ್ನು ಅನುಸರಿಸಿಕೊಂಡು ನಡೆಯುವ ಧರ್ಮಪತ್ನಿ ನಿನಗೆ ಸಿಕ್ಕಳೇ. ಪ್ರಾಯೋ ಗೃಹೇ ಚ್ಯುತೆ ಚಿತ್ತಂ ಅಕಾಮ ವಿಹಿತಂ ತಥಾ ನೈವಾತಿ ಪ್ರೀಯತೆ ತದ್ವತ್ ಧನೇಚು ವಿಧಿತಂ ಹಿಮೆ. ಹಣದ ಬಗ್ಗೆ ನಿನಗೆ ಅಷ್ಟೊಂದು ಆಸಕ್ತಿ ಇಲ್ಲ ಅಂತ ನನಗೆ ಗೊತ್ತಾಗಿದೆ. ಯಾಕೆ ಅಂತಂದರೆ ಇಷ್ಟು ದಿವಸ ಆದರೂ ನಾನು ನೋಡ್ಲಿಕ್ಕೆ ಬಂದಿಲ್ಲ. ಈ 60 ಆದಮೇಲೆ ನನ್ನ ನೆನಪು ನಿನಗೆ ಬಂತೆ. ಅಂದರೆ ಪಾಂಡವರು ಕಾಡಿಗೆ ಹೋಗಿದ್ದಾಗ ಇವನು ಬಂದಿದ್ದು. ಇಲ್ಲಿ ಭಾಗವತದಲ್ಲಿ ಅದು ಕಥಾ ವ್ಯತ್ಯಾಸವನ್ನು ಮಾಡಿ ಹೇಳಿದ್ರು. ಅದನ್ನು ತಾತ್ಪರ್ಯ ನಿರ್ಣಯಾದಿಗಳಿಂದ ನಾವು ಸರಿ ಮಾಡಿಕೊಳ್ಬೇಕು. 60 ವರ್ಷ ಆಗಿತ್ತು, ಕೃಷ್ಣನಿಗೂ 60 ಆಗಿತ್ತು, ಅವನಿಗೂ 60 ಆಗಿತ್ತು. 16ನೇ ವಯಸ್ಸಿನ ತನಕ ಹದಿಹರೆಯದಲ್ಲಿ ಅಂತ ಹೇಳ್ತಾರೆ, ಟೀನ್ ಏಜ್. ಅದರಲ್ಲಿ ಏನೇನಾಗಿತ್ತು ಎಲ್ಲ ನೆನಪಿಸಿಕೊಂಡಿದ್ದು. ಇವನು ಇವಾಗ ಕೇಳ್ತಾ ಇದ್ದಾನೆ, ಒಳ್ಳೆಯ ಹೆಂಡತಿ ಸಿಕ್ಕಳೆ, ಪ್ರಾಯ ದುಡ್ಡಿನ ಬಗ್ಗೆ ನಿನಗೆ ಹೆಚ್ಚು ಲಕ್ಷ್ಯ ಇಲ್ಲ ಅಂತ ಕಾಣುತ್ತೆ. ಇಲ್ಲಾಂದರೆ ಮೊದಲೇ ಬಂದ್ಬಿಡ್ತಾ ಇದ್ದೆ ನೀನು. ಕೇಚಿತ್ ಕುರುವಂತಿ ಕರ್ಮಾಣಿ ಕಾಮೈರಹತ ಚೇತತಃ ತ್ಯಜಂತ ಪ್ರಕೃತಿಂ ದೇವೀಂ ಯಥಾಹಂ ಲೋಕಸಂಗ್ರಹ. ಕೆಲವೊಬ್ಬರು ಯಾವುದೇ ಕಾಮಗಳನ್ನು ಬಿಟ್ಟುಕೊಳ್ಳದೆ ಎದುರಿಚ್ಛೆಯಿಂದ ತಾನಾಗಿ ಏನು ಬರುತ್ತೋ ಅದನ್ನು ಇಟ್ಟುಕೊಂಡು ಬಾಳ್ತಾರೆ, ಕೆಲಸವನ್ನು ಮಾಡ್ತಾರೆ. ನಂತರ ಅಂದ ದೇವರು, ನಂತರ ನೀನು ಅಂತ ಕಾಣುತ್ತೆ, ನಾನು ಕೂಡ ಯಾವುದೇ ಕಾಮನೆ ಇಲ್ಲದೆ ಕೆಲಸಗಳನ್ನು ಮಾಡ್ತೇನೆ, ಪ್ರಾಯ ನೀನು ಹಾಗೆ ಮಾಡ್ತಾ ಇರ್ತೀನಿ ಅಂತ ಅಂದುಕೊಂಡಿದ್ದೇನೆ ಅಂದ್ಬಿಟ್ಟ. ಮುಗಿತೀನೇನು, ಪ್ರಶ್ನೆ ಕೇಳಲಿಕ್ಕೆ ಇಲ್ಲ. ಕಚ್ಚಿತ್ ಗುರುಕುಲಾವಾತಂ ಬ್ರಹ್ಮನ್ ಸ್ಮರಸಿನೌ ಯತಃ ದ್ವಿಜೋ ವಿಜ್ಞಾಯ ವಿಜ್ಞೇಯಂ ತಮಸ ಪಾರಮಶ್ನುತೆ. ವೇದಾಭ್ಯಾಸಕ್ಕಾಗಿ ನಾವು ಗುರುಕುಲದಲ್ಲಿ ಒಟ್ಟಿಗೆ ವಾಸ ಮಾಡಿದ್ದು ನೆನಪಿದೆಯೇ? ಸವೈ ಸತ್ಕರ್ಮಣಾಂ ಸಾಕ್ಷಾತ್ ದ್ವಿಜಾತೇರಿಹತಂ ಭವಃ ಆದ್ಯೋ ಗುರುರ್ಹ್ಯಾಶ್ರಮಿಣಾಂ ಯಥಾಹಂ ಜ್ಞಾನದೋ ಗುರು. ಮೊದಲ ಏನು ಬ್ರಹ್ಮಚರ್ಯ ಇದೆ ಅದು ಅತ್ಯಂತ ಪವಿತ್ರವಾದದ್ದು, ಜ್ಞಾನವನ್ನು ಸಂಪಾದಿಸಲಿಕ್ಕೆ ಆಗುವಂತಹ ಆಶ್ರಮ. ನಾನು ನೀನು ಇಬ್ಬರೂ ಕೂಡ ಒಟ್ಟಿಗೆ ಆ ವೇದವನ್ನು ಅಭ್ಯಾಸ ಮಾಡಿದೆವು. ತೇತ್ವರ್ಥಕೋ ವಿದ ಬ್ರಹ್ಮನ್ ವರ್ಣಾಶ್ರಮವತಾಮಿಹ ಯೇ ಮಯಾ ಗುರುಣಾ ವಾಚ ತರಂತ್ಯಂಜೋ ಭವಾರ್ಣವಂ. ಯಾರು ಅರ್ಥಕೋವಿದರು, ವರ್ಣ ಯಾಕೆ ಬೇಕು, ಆಶ್ರಮ ಯಾಕೆ ಬೇಕು ಅಂತ ಚೆನ್ನಾಗಿ ತಿಳಿದವರು, ನನ್ನನ್ನು ಆರಾಧನೆ ಮಾಡಿದವರು ಸಂಸಾರವೆಂಬ ಕಡಲನ್ನು ದಾಟ್ತಾರೆ. ನಾಹಮಿಜ್ಜ ಪ್ರಜಾತಿಭ್ಯಾಂ ತಪಸೋಪಶಮೇನವ ತುಷ್ಯೇಯಂ ಸರ್ವಭೂತಾತ್ಮ ಗುರು ಶುಶ್ರೂಷಯ ಯಥಾ. ನನಗೆ ಯಾಗ ಮಾಡಿದರೆ ಸಂತೋಷ ಆಗೋಲ್ಲ, ಒಳ್ಳೆ ಮಕ್ಕಳನ್ನು ಕೊಟ್ಟರೆ ಸಂತೋಷ ಆಗೋಲ್ಲ, ತಪಸ್ಸು ಮಾಡಿದ್ರೆ ಸಂತೋಷ ಆಗೋಲ್ಲ, ಉಪಶಮದಿಂದ ಸಂತೋಷ ಆಗೋಲ್ಲ. ಗುರು ಶುಶ್ರೂಷೆಯಿಂದ, ತಂದೆ ತಾಯಿ ಆಮೇಲೆ ಅವರು ಕೊಟ್ಟ ಜವಾಬ್ದಾರಿ ಇವುಗಳನ್ನು ಮಾಡೋದರಿಂದ ನನಗೆ ತೃಪ್ತಿ ಆಗುತ್ತೆ. ಗುರು ಶುಶ್ರೂಷೆ, ವಿದ್ಯೆ ಹೇಳಿಕೊಟ್ಟ ಗುರುಗಳ ಸೇವೆ ಮಾಡೋದರಿಂದ ಏನು ತೃಪ್ತಿ ಆಗುತ್ತೆ, ಆ ತೃಪ್ತಿ ನನಗೆ ಯಾವುದರಿಂದಲೂ ಆಗೋದಿಲ್ಲ. ಆ ಗುರು ಶುಶ್ರೂಷೆಯನ್ನು ನೀನು ಮಾಡಿದ್ದಿ. ಅಪಿ ನ ಸ್ಮರ್ಯತಾಂ ಬ್ರಹ್ಮನ್ ಯತ್ತನ್ನಿವಸತಾಂ ಗುರು ಗುರುದಾರೈಶ್ಚೋದಿತಾನಾಂ ಇಂಧನಾನಯನೇ ಕ್ವಚಿತ್. ಒಂದು ಬಾರಿ ನಾನು ನೀನು ಇಬ್ಬರು ಕಟ್ಟಿಗೆ ತರಲಿಕ್ಕೆ ಅಂತ ಕಾಡಿನ ಒಳಗಡೆ ಹೋದ್ವಿ, ನೆನಪಿದ್ಯಾ ಕುಚೇಲ? ಜೋರು ಮಳೆ ಅವತ್ತು. ಪ್ರವಿಷ್ಟಾನಾಂ ಮಹಾರಣ್ಯಂ ಅಪರ್ತೌ ಸುಮಹದ್ವಿಜ ವಾತವರ್ಚಮಭೂತೀವ್ರಂ ನಿಷ್ಠುರಾಸ್ತನ ಇತ್ನವ. ಜೋರು ಗಾಳಿ, ಧೋ ಅಂತ ಮಳೆ, ನಿಷ್ಠುರಾಸ್ತನ ಇತ್ನವ, ಮಿಂಚು ಗುಡುಗು. ಸೂರ್ಯಶ್ಚಾತಂ ಗತಸ್ತಾವತ್
ತಮತಾ ಸಂವೃತಾದಿತಃ ನಿಮ್ನಂ ಕೂಲಂ ಜಲೌಘೇನ ನ ಪ್ರಾಜ್ಞಾಯತ ಕಿಂಚನ. ಸೂರ್ಯ ಮುಳುಗಿ ಹೋಗಿದ್ದಾನೆ, ಎಲ್ಲ ಕಡೆ ಕತ್ತಲೋ ಕತ್ತಲು. ನದಿಯ ತೀರವೂ ಕೂಡ ಮುಳುಗಿ ಹೋಗಿದೆ, ಅಷ್ಟು ನೀರು. ವಯಂ ಭೃಚಂ ತತ್ರ ಮಹಾನಿಲಾಂಬುಭಿಃ ನಿಹನ್ಯಮಾನಾ ಮುಹುರಂಬು ಸಂಪ್ಲವೆ ದಿಚೋ ವಿದಂತೋತ ಪರಸ್ಪರಂ ವನೆ ಗೃಹೀತ ಹಸ್ತಾ ಪರಿಬಭ್ರಮಾತುರಾ. ನಾವಿಬ್ಬರೂ ಕೂಡ ಕೈಗೆ ಕೈಯನ್ನು ಹಿಡಿದುಕೊಂಡು ಎಲ್ಲಿಗೆ ಹೋಗೋದು ಗೊತ್ತಾಗದೆ, ಮಳೆಯ ಹೊಡೆತವನ್ನು ತಾಳಲಾಗದೆ ಪಟ್ಟ ಕಷ್ಟ ನನಗೆ ನೆನಪಿದೆ ಅಲ್ವಾ. ಏತದ್ವಿದಿತ್ವಾ ಉದಿತೆ ರವೌ ತಾಂದೀಪ ನಿರ್ಗುರು ಅನ್ವೇತಮಾಣೋ ನ ಶಿಷ್ಯಾನ್ ಆರ್ಯೋ ಪಶ್ಯನ್ನರೂರುದತ್. ಇದು ಗೊತ್ತಾಯಿತು ಗುರುಗಳಿಗೆ. ಬೆಳಗ್ಗೆ ಸೂರ್ಯ ಹುಟ್ಟುತ್ತಾ ಇರಬೇಕಾದ್ರೇ ನಮ್ಮನ್ನು ಹುಡುಕಿಕೊಂಡು ಬಂದರು. ಇಷ್ಟೇ ನಡೆದಿದ್ದ ಕಥೆ. ಇವರು ಎಂತೆಂಥದ್ದು ಹೇಳ್ತಾರೆ. ಒಂದು ಅವಲಕ್ಕಿ ಗುರುಗಳು ಅವಲಕ್ಕಿ ಕೊಟ್ಟು ಕಳಿಸಿದ್ರು. ಅವಲಕ್ಕಿ ಒಂದು ಗುಕ್ಕು ತಿಂದುಬಿಟ್ಟ, ಅದಕ್ಕೆ ಅವನಿಗೆ ದಾರಿದ್ರ್ಯ ಬಂತು ಕುಚೇಲನಿಗೆ ಅಂತ. ಇದೆಲ್ಲ ಎಲ್ಲಿಂದ ಬರುತ್ತೋ ಈ ಕಥೆಗಳೆಲ್ಲ. ಅದು ಯಾವುದು ಇಲ್ಲಿ ಇಲ್ವೇ ಇಲ್ಲ. ನಾವಿಬ್ಬರು ಕೈಗೆ ಕೈಯನ್ನು ಹಿಡಿದುಕೊಂಡು ಅಲ್ಲೇ ಸುತ್ತಾಡ್ತಾ ಇದ್ವಿ ಅಂತ. ಗೊತ್ತಾಗಲಿಲ್ಲ ಎಲ್ಲಿಗೆ ಹೋಗಬೇಕು ಅಂತ. ಆಗ ಗುರುಗಳು ಕಣ್ಣೀರಿಡುತ್ತಾ ಓಡೋಡಿ ಬಂದರು. ನೆನಪಿದೆಯಾ ನಿನಗೆ ಕುಚೇಲ? ಅಹೋ ಮೇ ಪುತ್ರಕಾಯೂಯಂ ಅಸ್ಮದರ್ಥೇತಿ ದುಃಖಿತಾ ಆತ್ಮಾ ಹಿ ಪ್ರಾಣಿನಾಂ ಪ್ರೇಷ್ಠಸ್ತಮನಾದೃತ್ಯ ಮತ್ಪರಾ. ಮಕ್ಕಳೇ ಅಂತ ಹತ್ಕೊಂಡು ಬಂದರು ನಮ್ಮ ಗುರುಗಳು. ಮಕ್ಕಳೇ, ಅಸ್ಮದರ್ಥೇ ಅತಿ ದುಃಖಿತಾ. ನಮಗೆ ಕಟ್ಟಿಗೆಯನ್ನು ಸಮಿತ್ತನ್ನು ತರಲಿಕ್ಕೆ ಹೋಗಿ ನೀವು ಬಹಳ ದುಃಖಿತರಾದೆವು. ಯಾಕೆಂದರೆ ಪ್ರತಿಯೊಬ್ಬನಿಗೂ ಅವನ ದೇಹ ಅವನಿಗೆ ಅತ್ಯಂತ ಪ್ರಿಯ. ಆ ಪ್ರಿಯವಾದ ದೇಹವನ್ನು ನನಗಾಗಿ ಧಿಕ್ಕರಿಸಿದಿರಿ. ಇಯದೇವ ಹಿ ಸಚ್ಚಿಷ್ಯೈ ಕರ್ತವ್ಯಂ ಗುರು ನಿಷ್ಕೃತಂ ಯದ್ವೈ ವಿಶುದ್ಧ ಭಾವೇನ ಸರ್ವಾರ್ಥಾತ್ಮಾರ್ಪಣಂ ಗುರೌ. ಯದೇವ ಹಿ ಸಚ್ಚಿಷ್ಯೈ, ಒಳ್ಳೆಯ ಶಿಷ್ಯರು ಗುರುಗಳಿಗೆ ಇಷ್ಟು ಕೃತಜ್ಞರಾಗಿರ್ತಾರೆ, ಎಲ್ಲವನ್ನು ತೊರೆದಿರ್ತಾರೆ. ದೇಹದ ಅತ್ಯಂತ ಪ್ರಿಯವಾದ ದೇಹವನ್ನು ನಾನು ಪರಿಗಣಿಸುವುದಿಲ್ಲ ಅಂತ ಯಾವಾಗ ಬರುತ್ತೆ ಅದೇ ಸೇವೆ. ಗುರುಗಳಿಗಾಗಿ ನಾನು ದೇಹವನ್ನು, ನನ್ನ ಸುಖವನ್ನು ನಾನು ಬಿಡ್ತೇನೆ. ಗುರು ಅಂದರೆ ಇಲ್ಲಿ ಎಲ್ಲರೂ ಕೂಡ ತಂದೆ ತಾಯಿ ಎಲ್ಲರೂ ಗುರುಗಳೇ. ಇಲ್ಲಿ ವಿಶೇಷತಃ ಪ್ರಸಂಗದಲ್ಲಿ ಇದು. ಆ ಗುರು ಸೇವೆ ಅಂತ ಅನ್ನೋದೇನಿದೆ ಅದು ನೀವು ಮಾಡಿದ್ದೀರಾ. ನಿಮ್ಗೆ ಆ ಭಾವನೆ ಇದೆಯಲ್ಲ, ಗುರುಗಳಿಗಾಗಿ ನಾನು ದೇಹವನ್ನು ತ್ಯಾಗ ಮಾಡುತ್ತೇನೆ ಅಂತ. ಅಷ್ಟು ಸಾಕು ನನಗೆ ಅಂತ. ಗುರುಗಳು ಅಳ್ತಾ ಬಂದರು. ನೆನಪಿದೆ ಅಲ್ವ ನಿನಗೆ? ಸಂತುಷ್ಟೋಹಂ ದ್ವಿಜಶ್ರೇಷ್ಠಾ ಸತ್ಯಾಸ್ಸಂತು ಮನೋರಥಾ ಛಂದಾಂಸಿ ಅಯಾತಯಾಮಾನಿ ಭವಂತೀಹ ಪರತ್ರಚಾಂ. ನಿಮಗೆ ನನ್ನ ಎಲ್ಲ ಆಶೀರ್ವಾದಗಳು ಸತ್ಯ ಆಗಲಿ. ಛಂದಾಂಸಿ ಅಯಾತಯಾಮಾನಿ, ನಾವು ಹೇಳುವ ವೇದ, ನೀವು ಅಧ್ಯಯನ ಮಾಡಿದ ವೇದ ತನ್ನ ಫಲವನ್ನು ಕಳೆದುಕೊಳ್ಳದೇ ಇರಲಿ. ವೇದವನ್ನು ಯಾವತ್ತೋ ಒಂದು ಸರ್ತಿ ಓದಿ ಬಿಟ್ಬಿಟ್ರೆ ಪ್ರಯೋಜನ ಇಲ್ಲ. ಪದೇ 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 ಆವೃತ್ತಿ ಮಾಡ್ತಾ ಇರಬೇಕು. ಇಲ್ಲಾಂದರೆ ಅಯಾತಯಾಮ ಔಟ್ಡೇಟೆಡ್ ಆಗೋಗತ್ತಂತೆ. ಇತ್ತಂ ವಿಧಾನ್ಯನೇಕಾನಿ ವಸತಾಂ ಗುರುವೇಶ್ಮಸು ಗುರೋರನುಗ್ರಹೇಣೈವ ಪುಮಾನ್ ಪೂರ್ಣ ಪ್ರಶಾಂತಯೇ. ಈ ರೀತಿಯಾಗಿ ಅನೇಕ ತಿಂಗಳ ಕಾಲ ಗುರುಗಳ ಅನುಗ್ರಹದಿಂದ ನಾವು ಕಳೆದವು. ನೆನಪಿದೆ ಅಲ್ವಾ? ಸುಖವಾಗಿ ಸಂತೋಷದಿಂದ ನೆಮ್ಮದಿಯಿಂದ ಕರ್ತವ್ಯವನ್ನು ಮಾಡಿದೆವು ಅಂತನ್ನುವ ಭರವಸೆಯಿಂದ ಗುರುಕುಲದಿಂದ ಹೊರಗಡೆ ಬಂದೆವು. ನೆನಪಿದೆ ಅಲ್ವಾ ನಿನಗೆ? ಕಿಮಸ್ಮಾಭಿಃ ಅನಿರ್ವೃತ್ತಂ ದೇವದೇವ ಜಗದ್ಗುರೋ ಭವತಾ ಸತ್ಯಕಾಮೇನ ಯೇಷಾಂ ವಾಸೋ ಗುರಾವಭೂತ್. ಅದಕ್ಕೆ ಕುಚೇಲ ಹೇಳಿದ ಅಂತೆ, ಅಲ್ಲ ಸ್ವಾಮಿ, ಆ ಕೃತಕೃತ್ಯತೆ ನನಗಿರಬೇಕು.
ನಿನಗೆ ಗುರುಕುಲದ ವಾಸದ ಅಗತ್ಯವೇ ಇರಲಿಲ್ಲ, ಆದರೂ ಕೂಡ ವಾಸ ಮಾಡೋದಿಲ್ಲ. ನಮ್ಮ ಮೇಲೆ ಮತ್ತು ಗುರುಗಳ ಮೇಲೆ ಇಬ್ಬರ ಮೇಲೂ ಅನುಗ್ರಹದಿಂದ ನೀನು ನಮ್ಮ ಜೊತೆಗಿದ್ದದ್ದು. ಯಸ್ಯ ಛಂದೋಮಯಂ ಬ್ರಹ್ಮ ದೇಹ ಆವಪನಂ ವಿಭೋ ಯೋಯಂ ಸತಸ್ಯ ಗುರುಷು ವಾಸೋತ್ಯಂತ ವಿಡಂಬನಂ. ಯಸ್ಯ ಛಂದೋಮಯಂ ಬ್ರಹ್ಮ, ಯಾರ ದೇಹ ಅಂತನ್ನೋದು ವೇದಮಯವೋ, ಯಾರ ದೇಹ ಅಂತನ್ನೋದು ವೇದ ಪ್ರತಿಪಾದ್ಯವೋ, ವೇದ ಅನ್ನೋದು ಯಾವರ ದೇಹದಿಂದ ಹೊರಗಡೆ ಬರುತ್ತೋ, ಪಠಿಸಿದ ವೇದಗಳಿಗೆ ಫಲವನ್ನು ನೀಡುವಂತಹ ಭೂಮಿ ಯಾರ ದೇಹವೋ, ಆವಪನ ಅಂತಂದರೆ ಬಿತ್ತುವುದು ಅಂತ. ವೇದವನ್ನು ಎಲ್ಲಿ ಬಿತ್ತಿದರೆ ನಮಗೆ ಫಲ ಬರ್ತದೋ ಅಂತಹ ನೀನು ಗುರುಗಳಲ್ಲಿ ವಾಸ ಮಾಡಿದೆ ಅಂತನ್ನೋದು ವಿಡಂಬನೆ ಅಷ್ಟೇ. ಅದರಿಂದ ನಿನಗೇನೂ ಆಗಬೇಕಿಲ್ಲ ಸ್ವಾಮಿ ಅಂತ ಹೇಳಿದ ಅನ್ನುವಲ್ಲಿಗೆ 98ನೆಯ ಅಧ್ಯಾಯ ಮುಗಿದಿದೆ. 99ನೆಯ ಅಧ್ಯಾಯ ಏಕಊನಶತತಮೋಧ್ಯಾಯ, ಅದನ್ನು ನಾವು ನಾಳೆ ನೋಡೋಣ. ಕುಚೇಲ ಅಥವಾ ಸುಧಾಮ ಅವನದ್ದು ಇಷ್ಟೇ, ಬಡತನವನ್ನು ಅವನು ಬಯಸಿದ್ದಿದ್ದು ವಿನಃ ಈಗ ಕೃಷ್ಣನನ್ನು ನೋಡುವ ಅಂತ ಬಂದದ್ದು. ಕೃಷ್ಣ ಅವನ ಎರಡೂ ತರಹದ ಸಂಪತ್ತನ್ನು ಅವನಿಗೆ ಕೊಟ್ಟಿದ್ದು ಅಷ್ಟೇ ಕಥೆ. ಅದರ ಮಧ್ಯದಲ್ಲೆಲ್ಲ ಏನೇನೋ ಸೇರಿಕೊಂಡಿದೆಯಲ್ಲ, ಉಪ್ಪಿನಕಾಯಿಗಳು, ಅದನ್ನು ಬಿಟ್ಟು ಅನ್ನವನ್ನು ಮಾತ್ರ ಉಣ್ಣತಕ್ಕದ್ದು. ಹೀಗೆ ಇವತ್ತಿನ ಚಿಂತನೆ ಮುಗಿದಿದೆ. ನಾಳೆ ಇದನ್ನು ಮುಂದುವರಿಸೋಣ. ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಪಿತಾಮಮ. ಕೃಷ್ಣಾರ್ಪಣಮಸ್ತು.